ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ದೇವರು ಉನ್ನತವಾದ ರೀತಿಯಲ್ಲಿ ದೇವರು ನಡೆಸಿದಂಥ ರೀತಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋರಾಗಬೇಕು. ಯಾಕಂದರೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಯಾವುದೇ ಒಂದು ಸಾಮರ್ಥ್ಯದಿಂದ ನಾವು ಬಂದದ್ದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ಆತನ ಕೃಪೆ ಎಂಬುದು ಮಾತ್ರ ನಮಗೆ ಗೊತ್ತುಂಟು. ಕೀರ್ತನೆ ಭಾಗದಲ್ಲಿ ಉಂಟು, ಇನ್ನೊಂದು ಅರ್ಥ ಹೇಳ್ತಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನು ಹೇಳಲಿ. ದೇವರು ನಮಗಿಲ್ಲದಿದ್ದರೆ, ನಮ್ಮ ಪಕ್ಷವಾಗಿಲ್ಲದಿದ್ದರೆ, ನಮ್ಮ ಸಂಗಡ ಇರದಿದ್ದರೆ, ನಮ್ಮನ್ನು ಸಂತೈಸದಿದ್ದರೆ, ನಮ್ಮನ್ನು ಕಾಪಾಡದಿದ್ದರೆ ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದಾವೀದನು ಇನ್ನೊಂದು ಕಡೆ ಹೇಳ್ತಾನೆ, ನಾನು ನರ ಹುಳದಂತವನು. ಏನು? ನಾನು ನರ ಹುಳದಂತವನು ಅಂದ್ರೆ ಅಷ್ಟು ಒಂದು ದೀನನಾಗಿ ದೇವರ ಎದುರುಗಡೆ ನಾವು ಏನೂ ಅಲ್ಲ, ದೇವರ ಕಡೆ ಎದುರುಗಡೆ ನಾವು ಏನೂ ಅಲ್ಲ. ಆದರೆ ದೇವರು ಆತನ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಆತನು ಪ್ರೀತಿ ಮಾಡಿದ್ದಾನೆ. ಮಗನೇ, ಮಗಳೇ, ಅಪ್ಪ, ತಂದೆ ಕರೆಯುವಂತ ಭಾಗ್ಯ ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ನಾವು ಆತನಿಗೆ ಅದಕ್ಕೋಸ್ಕರ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಇದು ಆತನ ಕೃಪೆಯಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ. ನಾವು ಆರಾಧನೆ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ 84ನೇ ಕೀರ್ತನದಲ್ಲಿ 5, 6, 7, 8 ವಾಕ್ಯಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಾರನು, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು, ಅವನು ಯಾತ್ರಪರರಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತುಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶವಂತ ಯೆಹೋವನ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬನ ದೇವರೇ ಕಿವಿಗೊಡು ಅನ್ನುತ್ತಾನೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಯೇಸು ಕ್ರಿಸ್ತನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನಾಗಿದ್ದಾನೆ. ನಾವು ಯಾರಲ್ಲಿ ಬಲ ಹೊಂದಬೇಕು? ನಾವು ಯಾವುದರಲ್ಲಿ ಬಲ ಹೊಂದಬೇಕು? ನಾವು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಅದು ನರ ಅವತರ ಎತ್ತಿಕೊಂಡು ಈ ಭೂಲೋಕಕ್ಕೆ ಬಂದದ್ದು ನೋಡ್ತೇವೆ. ನಾವು ಯಾವಾಗ ಈ ವಾಕ್ಯವನ್ನು ಓದುತ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸ್ತೇವೋ, ಯಾವ ವಾಕ್ಯವನ್ನು ಬಾಯ್ಪಾಠ ಮಾಡ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸಿಕೊಂಡು ನಮ್ಮ ಹೃದಯ ಹಳೆಗಳಿಗೆ ಬರೆಯುತ್ತೇವೋ, ಆಗ ನಾವು ಬಲ ಹೊಳ್ಳುತ್ತೇವೆ. ನಾವು ಪರಿಪೂರ್ಣವಾಗಿ ಈ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋದಾದರೆ ಆಗ ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ದೇವರಲ್ಲಿ ನಾವು ಬಲ ಹೊಂದಿಕೊಳ್ಬೇಕು. ನಾವು ಯಾವುದೇ ಮನುಷ್ಯರ ಬಲ ಅಲ್ಲ, ಯಾವುದೇ ಹಣದ ಬಲ ಅಲ್ಲ, ಯಾವುದೇ ಒಂದು ಸಂಗತಿಯ ಬಲದಲ್ಲಿ ನಾವು ಇರುವುದಲ್ಲ. ನಾವು ಯಾರೊಟ್ಟಿಗೆ? ನಾವು ದೇವರ ಬಲದಲ್ಲಿ, ದೇವರ ಶಕ್ತಿಯಲ್ಲಿ, ದೇವರ ಆತ್ಮನೊಂದಿಗೆ ನಾವು ಜೀವಿಸ್ತಾದರೆ ದೇವರ ವಾಕ್ಯ ಹೇಳ್ತಾನೆ, ಅವನು ಯಾತ್ರಾಪರನಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತೆಗಳು, ಅಲ್ಲಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶನ ಯೆಹೋವನ ದೇವರೇ ನನ್ನ ಮೊರೆಯನ್ನು ಕೇಳು. ಹೌದು, ಯಾವಾಗ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತೇವೋ, ಯಾವಾಗ ದೇವರ ವಾಕ್ಯದಲ್ಲಿ ನಾವು ಗಟ್ಟಿಯಾಗಿ ನಿಂತುಕೊಳ್ಳುತ್ತೇವೋ, ಯಾವಾಗ ದೇವರನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೋ, ಆಗ ಯಾವುದೇ ಬರಲಿ, ಯಾವುದೇ ರೀತಿಯ ತುಫಾನ್ ಬರಲಿ, ಯಾವುದೇ ರೀತಿಯ ಸಂಗತಿಗಳು ಬರಲಿ, ಯಾವುದೇ ಪರಿಸ್ಥಿತಿಗಳು ಬರಲಿ, ಅದು ನಮ್ಮನ್ನು ಮುಟ್ಲಿಕ್ಕೆ ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ನಾವು ನಮ್ಮ ದೇವರೊಟ್ಟಿಗೆ ಐಕ್ಯವಾಗಿರುವುದರಿಂದ ದೇವರು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು, ನಮ್ಮ ಕಣ್ಣೀರನ್ನು ಒರೆಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೊರತೆಗಳಾಗಿ, ಒಂದು ಬುಗ್ಗೆಗಳಾಗಿ ನಮ್ಮನ್ನು ಆತನು ನಡೆಸುವನಾಗಿದ್ದಾನೆ. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ, ಆತನು ನಮ್ಮನ್ನು ಸಂತೈಸ್ತಾನೆ, ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ನೋಡಿ ಇಲ್ಲಿ, ಯೆಹೋವ ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು, ನಿನ್ನ ಆಲಯದ ಅಂಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಕ್ಕಿಂತ ಉತ್ತಮವಾಗಿದೆ. ಹೌದು ಪ್ರಿಯರೇ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಆಶೆ ಪಡ್ತೇವೋ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಕುತೂಹಲ ಪಡ್ತೇವೋ, ನಾವು ದೇವರ ದರ್ಶನ ಅಪೇಕ್ಷೆಗೆ ಎಷ್ಟು ನಾವು ಮನಸ್ಸು ಮಾಡ್ತೇವೋ, ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ, ಒಂದು ದಿವಸವು ಅದು 1000 ದಿನಕ್ಕಿಂತಲೂ ಉತ್ತಮವಾಗಿದೆ ಎಂಬುದು. ಹೌದು ಪ್ರಿಯರೇ, ನಾವು ಎಲ್ಲಿದ್ದೇವೆ? ಯಾವ ಪರಿಸ್ಥಿತಿಯಲ್ಲಿದ್ದೇವೆ? ನಾವು ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಮ್ಮ ಹೃದಯವು ಯಾವ ರೀತಿ ಆತುರ ಪಡ್ತಾ ಉಂಟು? ನಾವು ಈ ಕ್ಷಣ ನಾವು ಯೋಚನೆ ಮಾಡಬೇಕು. ಹೌದು, ನನ್ನಲ್ಲಿ ತಪ್ಪುಗಳುಂಟು, ನಾನು ಆ ದೇವರೊಟ್ಟಿಗೆ ಐಕ್ಯತೆಯಲ್ಲಿ ದೇವರ ಬಲವನ್ನು ಹೊಂದಲಿಕ್ಕೆ ಆಗ್ಲಿಲ್ಲವೋ? ಈ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ, ದೇವರ ಶಕ್ತಿಯನ್ನು ತುಂಬಿಸುವಂತ ದೇವರಾಗಿದ್ದಾನೆ. ನಾವು ಆರಾಧನೆಗೆ ಹೋಗುವ ಮುಂಚೆ ದೇವರನ್ನ ಬಲಗೊಂಡು ಹೊಂದಿಕೊಂಡು ನಾವು ನೋಡ್ತೇವೆ, ಯೆಹೋವನನು ಪತ್ಮೋಸ್ ದ್ವೀಪದಲ್ಲಿ ದೇವರಿಂದ ಮಹಿಮೆಯಿಂದ ತುಂಬಲ್ಪಟ್ಟದ್ದು ನೋಡ್ತೇವೆ. ಇಡೀ ಪ್ರಕಟಣೆ ರೆವಲ್ಯೂಷನ್ಗಳನ್ನು ಆತನಿಗೆ ದೇವರ ಪ್ರಕಟಣೆ ಕೊಟ್ಟದ್ದು ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ಆತ್ಮನಿಂದ ನಡೆಸುವವರಾದರೆ, ನಾವು ಆತ್ಮನಿಂದ ನಾವು ತುಂಬುವವರಾದರೆ, ನಾವು ಆತ್ಮನಿಂದ ನಾವು ಆತನ ಆರಾಧನೆ ಮಾಡೋದಾದರೆ
ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಮಹಿಮೆಯಿಂದ ನಾವು ತುಂಬುವರಾಗಿದ್ದೇವೆ ಪ್ರಿಯರೇ. ನಾವು ಈ ಸಮಯದಲ್ಲಿ ನಮ್ಮನ್ನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ದೇವಾ, ನನಗೆ ನೀನು ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಬಲ ಬೇಕು, ನಿನ್ನ ಮಹಿಮೆ ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಅಭಿಷೇಕ ಬೇಕು, ನೀನು ತುಂಬಿ ಎಂಬುದು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನೆಂಬುದು ಸ್ವಾಮಿ. ಅಪ್ಪ, ನಿನ್ನಲ್ಲಿ ಬಲ ಹೊಂದಬೇಕು ಸ್ವಾಮಿ. ಅಪ್ಪ, ಈ ಕೊನೆಯ ಕಾಲಘಟ್ಟಗಳಾಗಿರುವಾಗ ಕರ್ತನೆಪ್ಪ, ಯಾವುದೇ ಒಂದು ಸ್ವಾಮಿ ಒಂದು ಸಂಗತಿಯಲ್ಲಿ ಅಥವಾ ಯಾವುದೇ ಒಂದು ಪಕ್ಷದಲ್ಲಿ ಅಥವಾ ಯಾವುದೇ ರೀತಿಯ ಜನರೊಟ್ಟಿಗೆ ನಾವು ಹೌದು ಸ್ವಾಮಿ ಬಲವನ್ನು ಹೊಂದಿಕೊಳ್ಳುವುದಲ್ಲ ಅಥವಾ ಅವರನ್ನು ನಾವು ಆಶ್ರಯಿಸಿಕೊಳ್ಳುವುದಲ್ಲ ದೇವರೇ. ಪರಿಪೂರ್ಣವಾಗಿ ನಿನ್ನ ನಾವು ಆಶ್ರಯಿಸುವಂತ ಮಕ್ಕಳಾಗಿ ನಮ್ಮ ನಡೆಸು ಪವಿತ್ರಾತ್ಮನೇ. ದೇವಾ, ನಾವು ಈ ಸಮಯದಲ್ಲಿ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಪವಿತ್ರಾತ್ಮನೇ. ನಾವು ನಿನ್ನ ಆರಾಧನೆ ಮಾಡಬೇಕು, ನೀನು ನಮ್ಮನ್ನು ಕೊಂಡಾಡಬೇಕು ಪವಿತ್ರಾತ್ಮನೇ. ನೀನು ನಿನ್ನ ಮಹಿಮೆಯಿಂದ ನಿನ್ನ ಬಾಯಾಗಿದ್ದುಕೊಂಡು ಅಭಿಷೇಕಿಸು ದೇವಾ. ಇದನ್ನು ನೋಡುವಂತ ಒಂದು ಕುಟುಂಬಗಳಲ್ಲಿ ಪವಿತ್ರಾತ್ಮನೇ, ನಿನ್ನ ಬಲದಲ್ಲಿ, ನಿನ್ನ ಅಭಿಷೇಕದಲ್ಲಿ, ನಿನ್ನ ಪ್ರಸನ್ನತೆಯಿಂದ ಒಂದು ಕುಟುಂಬಗಳನ್ನು ಕಟ್ಟಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲವನ್ನೇ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವುದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಉಂಟಾಗಲಿ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ, ನನ್ನ ಬಲ, ನನ್ನ ಗೆಲುವು ಯಾರಲ್ಲಿ? ಯೇಸು ಕ್ರಿಸ್ತ. ನಾವು ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಓದಿದ್ದೇವೆ, ನನ್ನ ಬಲ, ನನ್ನ ಗೆಲುವು ನನ್ನ ಆತ್ಮನಾದ ದೇವರಲ್ಲೆಂಬುದು. ಅದಕ್ಕೂ ಈ ಸಮಯದಲ್ಲಿ ನಾವೆಲ್ಲರೂ ಕುಣಿತಾಡುತ್ತಾ ಚಪ್ಪಾಳ ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನನ್ನ ತಲೆ ಎತ್ತುವವನೇ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನನ್ನ ತಲೆ ಎತ್ತುವವನೇ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ.
ವೈರಿಯ ಮುಂದೆ ಔತಣ ಮಾಡಿಸಿ ನಂತಲೆ ಎತ್ತುವವನೇ. ನೀನೇ ನನ್ ಕೋಟೆಯು, ನೀನೇ ನನ್ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಲೆ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಕರ್ತ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ನನ್ನ ಆತ್ಮದವನು, ನನ್ನ ಜೀವದವನು ಸ್ವಾಮಿ, ನನ್ನ ಬಲವು, ನನ್ನ ಗೆಲುವು ಸ್ವಾಮಿ ನಿನ್ನಲ್ಲೇ ಕರ್ತನೆಪ್ಪ. ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ಬಂಡೆ, ನನ್ನ ಗುರಾನಿ ಸ್ವಾಮಿ. ದೇವ, ನನ್ನ ಕುರುಬನಾಗಿದ್ದುಕೊಂಡು ಮುನ್ನಡೆಸುವಂತ ದೇವರಾಗಿದ್ದಿ ಕರ್ತನೆಪ್ಪ. ದೇವ, ನಾವು ಹೇಳ್ತೇವೆ ಸಮದಲ್ಲಿ ಯೇಸು ಮಹಾರಾಜ ಯೇಸು ದೇವ, ನಿನಗೆ ಹೌದು ಕರ್ತನೆಪ್ಪ. ನಿನಗೊಬ್ಬ ನಾವು ಮಹಿಮೆಯನ್ನು, ನೀನೊಬ್ಬನೇ ಉನ್ನತದಲ್ಲಿರುವಂತ ದೇವರಾಗಿದ್ದಿ ಸ್ವಾಮಿ. ನೀನೊಬ್ಬನೇ ಕರ್ತನೆಪ್ಪ ಆರಾಧನೆಯಲ್ಲಿ ಚಲಿಸುವಂತ ದೇವರು, ಅದ್ಭುತವನ್ನು ಮಾಡಲು ಇರುವಂತ ದೇವರು ನೀನು ಒಬ್ಬನೇ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ, ರಾಜ ನಿಮಗೆ ಮಹಿಮೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು.
ಯೇಸು ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ ನಿನ್ನ ಪರಿಶುದ್ಧನ ಸ್ವಾಮಿ, ಯೇಸುವೆ ನಿನ್ನ ಉನ್ನತನ ಸ್ವಾಮಿ, ಯೇಸುವೆ ನಿನ್ನ ಮಹೋನ್ನತನ ಸ್ವಾಮಿ, ಯೇಸುವೆ ಬಿಡುಗಡೆ ಕೊಡುವ ದೇವರೇ, ಯೇಸುವೆ ಕಣ್ಣೀರನ್ನು ಒರೆಸುವ ದೇವರೇ, ಯೇಸುವೆ ಕುರುಡರಿಗೆ ಕಣ್ಣು ಕೊಡುವ ದೇವರೇ, ಯೇಸುವೆ ಕಿವುಡರಿಗೆ ಕಿವಿ ಕೊಡುವ ದೇವರೇ, ಅದ್ಭುತದಲ್ಲಿ ಅದ್ಭುತ ಮಾಡುವ ದೇವರೇ, ಉನ್ನತದಲ್ಲಿ ಉನ್ನತವಾಗಿರುವ ದೇವರೇ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಅತಿ ಉನ್ನತವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಸ್ವಾಮಿ ಒಂದು ಘನವಾದ ಮಹಿಮೆಯುಳ್ಳ ನಾಮವಾಗಿ ನಿನ್ನ ನಾಮಕ್ಕೆ ಘನವನ್ನು ಸಲ್ಲಿಸುವೆ ಕರ್ತನೇ ಪರಾಜ. ಅದ್ಭುತ ಮಾಡಿಕೊಂಡು ಎಲ್ಲ ಮಿರಕಲ್ ಅತಿ ಮಿರಕಲ್ ಅದ್ಭುತ ಕಾರ್ಯಗಳನ್ನು ಸತ್ತರನ್ನು ಎಬ್ಬಿಸಿದಂತ ನಾಮ ಅದು ನಿನ್ನ ನಾಮವಾಗಿದೆ ಸ್ವಾಮಿ. ದೇವ ಬಾರ್ತಲೋಮನಿಗೆ ಕಣ್ಣು ಕೊಟ್ಟಂತ ನಾಮ, 38 ವರ್ಷದ ಪಾರ್ಶ್ವವನ್ನು ಎಬ್ಬಿಸಿದಂತ ನಾಮ ಸ್ವಾಮಿ, 12 ವರ್ಷ ರಕ್ತ ಕುಸುಮಿಗೆ ದೇವ ಬಿಡುಗಡೆ ಕೊಟ್ಟಂತ ನಾಮ ಸ್ವಾಮಿ, ಆರೋಗ್ಯದಲ್ಲಿ ಆರೋಗ್ಯವನ್ನು ಉಂಟು ಮಾಡುವಂತ ನಾಮವು ಅದು ಯೇಸುವಿನ ನಾಮ. ಅದಕ್ಕೆ ನಿನಗೆ ಮಹಾರಾಜ, ನೀನು ಮಹಾರಾಜ, ನೀನೊಬ್ಬನೇ ಒಡೆಯ, ನೀನೊಬ್ಬನೇ ತಂದೆ, ನೀನೊಬ್ಬನೇ ಅಧಿಪತಿಯಾಗಿದ್ದುಕೊಂಡಿರುವ ದೇವರೇ ನಿನಗೆ ಆರಾಧಿಸ್ತೇವೆ ಸ್ವಾಮಿ, ನಿನಗೆ ಆರಾಧಿಸ್ತೇನೆ. ನಾವು ಈ ಸಮಯದಲ್ಲಿ ನಾವು ಹೇಳುವ ಈ ನಮಗೆ ಅವಧಿ ಶ್ವಾಸ ಕೊಟ್ಟಂತ ದೇವರು, ಈ ಉಸಿರು ಕೊಟ್ಟಂತ ದೇವರು, ಈ ಪ್ರಾಣ ಕೊಟ್ಟಂತ ದೇವರು, ಈ ಜೀವನ ಕೊಟ್ಟಂತ ದೇವರು, ಈ ಜೀವಿತವನ್ನು ಕಲ್ಪಿಸಿದ ದೇವರಿಗೆ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡ್ತೇವೆ. ಈ ಉಸಿರಲ್ಲಿ ನಾವು ಯಾವಾಗಲೂ ಉಸಿರಾಡುವುದಾದರೆ ಅದು ಆತನ ಕೃಪೆ, ಆತನ ಪ್ರೀತಿ, ಆತನ ರಕ್ತವನ್ನು ನಾವು ಜ್ಞಾಪಿಸಿಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಕಡೆಯದಾಗಿ ನಾವು ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ಮಹಿಮೆ, ನಿನಗೊಬ್ಬನಿಗೆ ಸ್ತೋತ್ರ, ನಿನಗೊಬ್ಬನಿಗೆ ಘನತೆ ಎಂಬುದು ಆತನ ನಾವು ಈ ಸಮಯದಲ್ಲಿ ಆರಾಧಿಸಿ ಆತನ ನಮ್ಮನ್ನು ಮೇಲಕ್ಕೆತ್ತುವ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉನ್ನತ ದೇವರೇ ಆರಾಧನೆ, ಮಹಿಮೆಯ ರಾಜನೇ ಆರಾಧನೆ. ಉನ್ನತ ದೇವರೇ ಆರಾಧನೆ, ಮಹಿಮೆಯ ರಾಜನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಮೋಶೆಯ ದೇವರೇ ಆರಾಧನೆ, ಯೆಹೋಶನ ದೇವರೇ ಆರಾಧನೆ. ಮೋಶೆಯ ದೇವರೇ ಆರಾಧನೆ, ಯೆಹೋಶನ ದೇವರೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ.
ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ, 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 ಸ್ತುತಿ, ಆರಾಧನೆ, 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 ಸ್ತುತಿ, ಆರಾಧನೆ, 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 ಸ್ತುತಿ, ಆರಾಧನೆ, 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 ಸ್ತುತಿ, ಆರಾಧನೆ, ಆರಾಧನೆ. ಯೇಸುವಿನಿಗೆ ಆರಾಧನೆ ಸ್ವಾಮಿ, ರಾಜನಿಗೆ ಆರಾಧನೆ, ಪರಲೋಕ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಮೋಶೆ ಆರೋನರ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಅಬ್ರಹಾಂ ಇಸಾಕರ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ದೇವ ಪೌಲ ಶೀಲರುಗಳು ಆರಾಧಿಸುವಾಗ ಒಂದು ಅದ್ಭುತವನ್ನು ಕಂಡಲ್ಪಟ್ಟದ್ದು ನೋಡ್ತೇವೆ, ಅಲ್ಲಿ ಬಿಡುಗಡೆ ಕಾಣಲ್ಪಟ್ಟದ್ದು ನೋಡ್ತೇವೆ ಸ್ವಾಮಿ. ದಾವೀದನು ಆರಾಧಿಸುವಾಗ ಸ್ವಾಮಿ, ಓ ಯೇಸುವಿನ ಮಹಿಮೆಯಿಂದ, ನಿನ್ನ ಮಹಿಮೆಯಿಂದ ತುಂಬಿಸಿದ ದೇವರೇ ಸ್ವಾಮಿ. ದೇವ ಎಲ್ಲಿ ಆರಾಧನೆ ಉಂಟು ಅಲ್ಲಿ ಅದ್ಭುತಗಳು ಉಂಟು ಸ್ವಾಮಿ, ಎಲ್ಲಿ ಆರಾಧಿಸುವರುಂಟು ಸ್ವಾಮಿ ಅಲ್ಲಿ ನಿನ್ನ ಮಹಿಮೆ ಉಂಟು ಸ್ವಾಮಿ, ನಿನ್ನ ಒಂದು ಕಾರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಕರ್ತನಪ್ಪ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನ್ನ ಗ್ಲೋರಿ ಗ್ಲೋರಿ ಸ್ವಾಮಿ. ನೀನು ಅದ್ಭುತ ಮಾಡೋ ದೇವರಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಎಲ್ಲಾ ರೀತಿಯ ಬಾಂಡೇಜ್ಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಬಂಧನಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಸ್ವಾಮಿ ದೇವ ಸೈತನ ಕಟ್ಟಲ್ಪಟ್ಟಂತ ಪ್ರತಿಯೊಂದು ಪರಿಸ್ಥಿತಿಗಳು ಅದು ಬದಲಾಗಲಿ ಸ್ವಾಮಿ. ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ, ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ದೇವ ಒಂದು ಅದ್ಭುತವನ್ನು ಮಾಡಲು ನೀನು ಶಕ್ತನ ದೇವರಾಗಿದೆ ಕರ್ತನಪ್ಪ. ಒಂದು ವ್ಯಕ್ತಿಗತ ಜೀವಿತದಲ್ಲಿ ನೀನು ಅಪ್ಪ ಮಹಿಮೆಯಾದ ರೀತಿಯಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಪ್ರೆಸೆನ್ಸ್, ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮ ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ಆರಾಧನೆ ಶಕ್ತಿಯು, ಆರಾಧನೆ ಬಲವು, ಆರಾಧನೆ ಮಹಿಮೆಯು ತುಂಬಿಕೊಂಡು ನೀನು ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಕರ್ತ ಎಲ್ಲ ಘನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೀನಿ ನಜರೇತಿನ ಅತಿ ಮುದ್ದಾದ ನಮ್ಮದಲ್ಲಿ ತಂದೆ. ಆಮೆನ್. ಜೀಸಸ್ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ಸಂದೇಶಕ್ಕೆಲ್ಲ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನುಂಟು ಮಾಡಿ ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಅಪೊಸ್ತಲ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 4 verse 26 and 27 ವರ್ಸ್. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತನಿಗೆ ಅವಕಾಶ ಕೊಡಬೇಡಿರಿ. ಅತಿ ಸ್ಪಷ್ಟತೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬಾರದು, ಸೂರ್ಯನು ಮುಳುಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತನಿಗೆ ಅವಕಾಶ ಕೊಡಬೇಡಿ. ಇವತ್ತು ನೋಡ್ತೀವಿ ಯಾಕೆ ಅಪೊಸ್ತಲನು ಸೈತನಿಗೆ ಅವಕಾಶ ಕೊಡಬಾರ್ದು ಹೇಳ್ತಾರೆ. ಯಾಕಂದರೆ ಯೋನ ಬರೆಸುತ್ತೆ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸೈತನಿಗೆ ಕಲ್ಲನ್ನು ಹೇಳ್ತಾನೆ. ಅಲ್ಲಿ ಯೇಸು ಕ್ರಿಸ್ತ ಕಲ್ಲನ್ನು ಬರುವುದು ಕೈಯುವುದಕ್ಕೆ, ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ ಬರುತ್ತಾನೆ, ಮತ್ತಾವುದಕ್ಕೂ ಆತನು ಬರುವುದಿಲ್ಲ. ನಾನಾದರೂ ಜೀವವನ್ನು ಸಮೃದ್ಧಿ ಜೀವನ ಕೊಡೋದಕ್ಕೆ ಬಂದಿದ್ದೀನಿ ಅಂತ ತಿಳಿಸ್ತಾನೆ. ಅದ್ರ ಪ್ರೇರಲ್ಲಿ ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಆ ಕಲ್ಲನ್ನು ಇಲ್ಲಿ ಸೈತಾನ ಹೇಳ್ತಾನೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ನಿಮ್ಮ ಸಿಟ್ಟು ಸುಳ್ಳು ಮಾಡೋದು ಮುಂಚೆ ತೀರಲಿ, ಸೈತನಿಗೆ ಅವಕಾಶ ಕೊಟ್ಟೆ. ಇವತ್ತು ಬರೀ ಸೈತನಿಗೆ ದೇವರ ಮಕ್ಕಳು ಅವಕಾಶ ಕೊಟ್ಟರೆ ಮಾತ್ರವೇ ಆತನು ದೇವರ ಮಕ್ಕಳನ್ನು
ದೇವರ ವಾಗ್ದಾನದ ಆಶಯವನ್ನು ಕದ್ದುಕೊಂಡು ಹೋದ ಪ್ರಿಯರೇ, ಯೇಸು ಕ್ರಿಸ್ತ ಯಾರು ನಂಬಿಕೊಡುತ್ತಾರೋ, ಯಾರು ನೀನು ಮುಳಿ ದೇವರು ನೀತಿವಂತನೆ ಮಾಡಿಕೊಂಡು ಯೇಸು ಕ್ರಿಸ್ತ ಮುಖಾಂತರ ದೇವರ ಮಕ್ಕಳನ್ನು ಎಲ್ಲ ಕಷ್ಟದಿಂದ ಸಹಿತ ಬಂದಿದ್ದರು ಪರಿಪೂರ್ಣ ಬಿಡುಗಡೆ ಕೊಟ್ಟಿದ್ದಾನೆ ಪ್ರಿಯರೇ. ಈ ಬಿಡುಗಡೆ ಹೊಂದಿದ್ದ ದೇವರ ಮಕ್ಕಳು ಪ್ರತಿ ದಿವಸದ ಬಿಡುಗಡೆಯಲ್ಲಿ ಆಶೀರ್ವಾದದಲ್ಲಿ ಆರೋಗ್ಯದ ಜೀವನ ಮಾಡಬೇಕು ದೇವರ ಚಿತ್ತವಾಗಿದೆ. ಈಗ ಈ ದೇವರ ಚಿತ್ತವಾದ ದೇವರ ಮಕ್ಕಳು ಆಶೀರ್ವಾದದ ಮಕ್ಕಳಾಗಬೇಕು, ಆರೋಗ್ಯವಂತರಾಗಬೇಕು, ದೇವರ ಕೃಪೆಯಲ್ಲಿ ಜೀವನ ಮಾಡಿ ದೇವರ ಬಯಕೆಯಾಗಿದೆ. ಅದೇ ಸೈತಾನನು ಕಳ್ಳನು ಆಗಿದ್ದಾನೆ, ಆತನು ಬರುವುದು ಕಳ್ಳತನ ಮಾಡಿ. ಅದಕ್ಕೆ ಅಪೊಸ್ತಲರು ಬರುತ್ತಾನೆ, ಈ ಸೈತಾನನು ಪ್ರಿಯರೇ ನಿಮ್ಮ ಆಶೀರ್ವಾದ ಕಳ್ಳತನ ಮಾಡಿದಂತೆ, ನಿಮ್ಮ ಆರೋಗ್ಯವನ್ನು ಕದ್ದಿಯದಂತೆ ನೀವು ಆತನಿಗೆ ಅವಕಾಶ ಕೊಡಬೇಡಿರಿ. ಆಗದೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಗಂಡನ ಮಧ್ಯೆಯಲ್ಲಿ ನೀವು ಕೋಪ ಮಾಡುವುದರೆ ಇಮಿಡಿಯೇಟ್ ಕೋಪವನ್ನು ಪ್ರೇರಣೆ ತೀರಿಸಿ ಬೆಳೆಯಬೇಕು. ಆ ಕೋಪದಲ್ಲಿ ಕೆಟ್ಟ ಮಾತನಾಡೋದು, ಶಪಿಸುವುದು, ದಿವಸ ಇದಿಟ್ಟರೆ ಸೈತಾನಿಗೆ ನಿಮ್ಮ ಕುಟುಂಬ ಪ್ರವೇಶ ಮಾಡಿಕೊಂಡು ನಿಮ್ಮ ಕುಟುಂಬದ ಎಲ್ಲ ಆಶೆಯನ್ನು ಕದ್ದುಕೊಂಡು ಹೋಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅದು ಬಿನ್ನು ಏನು ಬೇರೆ ವಿಷಯದಲ್ಲಿ ಯಾವ ರೀತಿ ಅವಕಾಶ ಕೊಡಬಾರ್ದು ಕೆಲವೊಂದು ದೃಷ್ಟಾಂತ ನೋಡೋಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಸೈತಾನಿಗೆ ಅವಕಾಶ ಸಿಗದಂತೆ ಎಲ್ಲ ವಿಧವಾದ ಕೆಟ್ಟತನವನ್ನು ಅಗೆ ಮಾಡಬೇಕು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಆದ್ಯದಲ್ಲಿ 10ರಿಂದ 12 ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 3:10-12. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡಿದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅವನು ಕೆಟ್ಟಂದು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನ ಅರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಯಾಕಂದರೆ ಕರ್ತನು ನೀತಿವಂತನು ಕಟಾಕ್ಷಿಸ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುತ್ತಾನೆ. ಕಡಿಕರಿಗೂ ಕರ್ತನು ಕೋಪದ ಮುಖವನ್ನಾಗಿರ್ತಾನೆ ಎಂದು ಬರೆದಿದೆ. ಅತಿ ಸ್ಪಷ್ಟ ಹೇಳ್ತಾನೆ, ನಿಮಗೆ ಜೀವನದಲ್ಲಿ ಸಂತೋಷ ಪಡಬೇಕಾ, ಸುದಿನಗಳು ನಿಮಗೆ ನೋಡಬೇಕಾ, ಹಾಗಾದರೆ ನಿಮ್ಮ ನಾಲಿಗೆ ಕೆಟ್ಟದ್ದನ್ನು ಮಾತನಾಡದಂತೆ ನಿಮ್ಮ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ಬಿಗಿ ಹಿಡಿಯಬೇಕು. ಪ್ರೇರೆ, ಇವತ್ತು ನಿಮ್ಮ ಭವಿಷ್ಯ ನಿಮ್ಮ ಕೈಲಿ ಉಂಟು ಪ್ರೇರೆ. ನಿಮ್ಮ ಬಾಯಲ್ಲಿ ಜೀವ ಮತ್ತು ಮರಣ ಉಂಟು. ಯಾಕಂದರೆ ನಾನು 18ನೇ 20ನೇ ವಾಕ್ಯದಲ್ಲಿ ಹೇಳ್ತಾನೆ, ಜೀವ ಮರಣವು ನಾಲಿಗೆ ವಶವಾಗಿವೆ, ವಚನ ಪರದ ಫಲವನ್ನು ಅನುಭವಿಸಿ. ಹಾಗಾದರೆ ನಿಮಗೆ ಒಳ್ಳೆಯ ದಿವಸ ಬೇಕಾ, ಒಳ್ಳೆಯ ಭವಿಷ್ಯ ಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ, ಒಳ್ಳೆಯ ದೇವರ ಎಲ್ಲ ದಿನಗಳು ಬೇಕಾ, ನಿಮ್ಮ ಬಾಯಿಂದ ಎಂದಿಗೂ ನಕಾರಾತ್ಮಕ ಅಪನಂಬಿಕೆ ಮಾತುಗಳು ಅಥವಾ ಶಾಪದ ಮಾತುಗಳು ನೀವು ಮಾತನಾಡಂತೆ ನಿಮ್ಮ ನಾಲಿಗೆಯನ್ನು ಕಾದುಕೊಳ್ಳಬೇಕು. ಮತ್ತು ನಿಮ್ಮ ನಾಲಿಗೆ ಯಾವಾಗಲೂ ಬರೀ ಆಶೀರ್ವಾದದ ವಾಗ್ದಾನವನ್ನೇ ಪ್ರಾರ್ಥನೆ ಉತ್ತರವನ್ನೇ ಮಾತನಾಡುವುದರೆ ನೀವು ಮಾತನಾಡಿದ ಹಾಗೆ ನಿಮಗೆ ಆಶೀರ್ವಾದವು ಶುಭ ಬರ್ತದೆ. ಅದು ನಿಮ್ಮ ನಾಲಿಗೆ ಕಾಪಾಡಬೇಕು ಅಂತ ಹೇಳ್ತಾನೆ. ಇವತ್ತು ಅನೇಕ ದೇವರ ಮಕ್ಕಳು ಬರೀ ಯಾಕೆ ಸೈತನ ಅವರ ಕುಟುಂಬ ಆಕ್ರಮಣ ಮಾಡಿದ ಕಾರಣ ನೀವು ಎಲ್ಲ ರೀತಿ ದೇವರ ವಿದ್ಯರಾಗಬಹುದು, ಪ್ರಾರ್ಥನೆ ಮಾಡಬಹುದು, ಆದರೆ ನಿಮ್ಮ ನಾಲಿಗೆ ಒಂದು ಕಡೆಯನ್ನು ಹಾಕದಿದ್ದರೆ ಅದರ ಮುಖ ಸೈತನ ಬರುತ್ತಾನೆ. ಅದಕ್ಕೆ ಅಪೊಸ್ತಲರು ಸೈತನಿಗೆ ಅವಕಾಶ ಕೊಡಬೇಡಿರಿ. ಅದಕ್ಕೆ ನಿಮ್ಗೆ ಒಳ್ಳೆಯ ದಿವಸ ಬೇಕಾ, ಕೆಟ್ಟ ಅಪನಂಬಿಕೆ ಮಾತನಾಡಬೇಡ್ರಿ, ಒಳ್ಳೆಯ ಭವಿಷ್ಯ ಮಾತಾಡಿ. ವಾಗ್ದಾನ ಉಂಟು ಪ್ರಿಯರೇ, ಬೈಬಲ್ ಅನೇಕ ವಾಗ್ದಾನ ಮಾತನಾಡಿ ಎಷ್ಟು ಮಾತಾಡ್ತೋ ಹಾಗೆ ಮಾತನಾಡಿದ ಹಾಗೆ ಆಶೀರ್ವಾದವು ಶುಭವು ನಿಮಗೆ ಅದು ರಿಟರ್ನ್ ಬರ್ತದೆ ಎಂಬುದನ್ನು ಪೇತ್ರನು ನೋಡ್ತೇವೆ ಇಲ್ಲಿ ಹೇಳ್ತಾನೆ ಪ್ರಿಯರೇ. ಆನಂತರ ವಾಕ್ಯ, ಅವನು ಕೆಟ್ಟನ್ನು ಬಿಟ್ಟು ಒಳ್ಳೆಯದನ್ನೇ ಕೆಟ್ಟ ನಡತೆ, ಕೆಟ್ಟ ಜೀವಿತವನ್ನು ಬಿಟ್ಟು ಬಿಡಬೇಕು. ಜಗಳ ಮಾಡೋದನ್ನು ಗಂಡ ಜಗಳ ಮಾಡೋದನ್ನು ಬಿಟ್ಟು ಬಿಡಬೇಕು ಅಂತ ಅಪೊಸ್ತಲರು ಹೇಳ್ತಾನೆ ಪ್ರಿಯರೇ. ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಒಬ್ಬರೊಬ್ಬರು ಪ್ರಿಯರೇ ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಜಗಳಕ್ಕೆ ಆಸ್ಪದ ಕೊಡಬಾರ್ದು. ಯಾಕೆ ಜಗಳ ನೀವು ಮಾಡಿದರೆ ಆ ಜಗಳ ಅನೇಕ ಕೆಟ್ಟದ್ದನ್ನು ಮಾತನಾಡ್ತೀವಿ, ಬೈಯು ತೀರಿಸುವಾಗ ಸೈತನ ಪ್ರವೇಶ ಮಾಡ್ತಾರೆ. ಅದಕ್ಕೆ ಸೈತನ ಪ್ರವೇಶ ಮಾಡ್ತಾರೆ. ಗಂಡ ಹೆಂಡತಿ ಮಧ್ಯದಲ್ಲಿ ನೀವು ಜಗಳ ಆಸ್ಪದ ಕೊಡದೆ ನೀವು ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಯಾಕಂದರೆ ಕರ್ತವನು ನೀತಿವಂತನು ಕಟಾಕ್ಷಿಸ್ತಾನೆ. ಪ್ರಿಯರೇ, ಇಲ್ಲಿ ನೀತಿವಂತನೇ ಯಾರು ಪ್ರಿಯರೇ ಕೆಟ್ಟದ್ದು ಮಾತನಾಡೋದಿಲ್ಲ, ಒಳ್ಳೆಯದನ್ನು ಮಾತನಾಡ್ತಾರೆ. ಅವರ ನೀತಿವಂತ ಅವರ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ, ಆತನ ಅವ್ರ ಕಿವಿ ಕೊಡ್ತಾನೆ. ಕಡಿಕರಿಗೂ ಕರ್ತನ ಕೋಪದ ಮುಖವನ್ನಾಗಿರ್ತಾನೆ ಎಂದು ಬರೆದಿದೆ. ಕೆಡುಗಂದರೆ ಯಾರು ಸಣ್ಣ ಜಗಳ ಮಾಡೋದು, ಕೋಪ ಮಾಡೋದು, ಕೆಟ್ಟದನ್ನು ಮಾತನಾಡೋದು, ಅಪನಂಬಿಕೆ ಮಾತನಾಡೋದು, ನಿರಾಸೆ, ರೋಗ ಮಾತನಾಡೋದು, ಶಪಿಸುವುದು, ಇದೆಲ್ಲ ಯಾರು ಮಾತನಾಡೋದು ಅವರ ಮೇಲೆ ದೇವರು ಕೋಪದ ಮುಖವನ್ನು ಆಗಿದೆ. ಇವತ್ತು ನಿಮಗೆ ಒಳ್ಳೆಯ ದಿವಸ ಬೇಕಾ,
ಒಳ್ಳೆಯ ಭವಿಷ್ಯ ಬೇಕಾ ಎಂದು ನಿಮ್ಮ ನಾಳೆಯಲ್ಲಿ ಕೆಟ್ಟದ್ದನ್ನು ಮಾತನಾಡದೆ ಅಪ್ಪನ ಮಾತನ್ನು ಜಾಗರೂಕರಾಗಬೇಕು. ಸೈತಾನ ಅವಕಾಶ ಕೊಡಬಾರದು ಎಂಬುದೇ ಇಲ್ಲಿ ಪೇತ್ರನನ್ನು ಹೇಳ್ತಾನೆ. ಇದಕ್ಕೆ ಇನ್ನೊಂದು ನಾವು ದೃಷ್ಟ ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಜ್ಞಾನೋಕ್ತಿ 21 ಅದರಲ್ಲಿ 23ನೇ ವಾಕ್ಯ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಇಲ್ಲಿ ಅತಿ ಸ್ಪಷ್ಟವಾಗಿ ಮಾಡ್ತಾನೆ, ತನ್ನ ಬಾಯನ್ನು ನಾಲಿಗೆಯನ್ನು ಯಾರು ಕಾಯುತ್ತಾರೋ ಅವರು ತೊಂದರೆಗಳನ್ನು ರಕ್ಷಿಸಿಕೊಳ್ಳೋ. ಹಾಗೆ ತೊಂದರೆಗಳು ಬರಲಿಕ್ಕೆ ಕಾರಣ ನಿಮ್ಮ ಬಾಯಿ, ನಿಮ್ಮ ನಾಲಿಗೆ. ಅದಕ್ಕೆ ಅಪ್ಪ ಸೈತಾನಿಗೆ ನೀವು ಅವಕಾಶ ಕೊಟ್ಟರೆ ಮಾತ್ರ ಆತನ ನಿಮಗೆ ತೊಂದರೆ ಬರ್ತದೆ. ಹಾಗೆ ನಿಮಗೆ ತೊಂದರೆ ಬರುತ್ತೆ ಯಾವಾಗಲೂ ನಿಮ್ಮ ನಾಲಿಗೆಯನ್ನು ಪವಿತ್ರಾತ್ಮನಿಗೆ ಅಧೀನಕ್ಕೆ ಒಪ್ಪಿಸ್ಕೊಡ್ರಿ. ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಪಾಪ ಮಾಡದೇ ಇರೋ ವಾಕ್ಯ ನೆನಪಿಟ್ಕೊಳ್ಳಬೇಕು, ಕೋಪ ಮಾಡಬೇಕು, ಪಾಪ ಮಾಡಬೇಕು. ಯಾಕಂದರೆ ನಿಮ್ಮ ನಾಲಿಗೆಯಲ್ಲಿ ನೀವು ಕೋಪ ಮಾಡಿ ಬೈಯುವುದಾರಿ, ಶಪಿಸುವುದಾರಿ, ನಕಾರಾತ್ಮಕ ಮಾತನಾಡಿದ್ರೆ ನೀವು ಕಷ್ಟಗಳ ಪಡೆಯೋದಾದರೆ ನಿಮ್ಮ ಕಷ್ಟಗಳು ಬರದಂತೆ ನಿಮ್ಮ ನಾಲಿಗೆಯಲ್ಲಿ ಯಾವಾಗಲೂ ದೇವರ ವಾಗ್ದಾನವನ್ನು ಮಾತನಾಡಿರಿ, ದೇವರ ವಾಕ್ಯವನ್ನು ಮಾತನಾಡಿರಿ. ಎಷ್ಟು ದೇವರ ವಾಗ್ದಾನ ಮಾತನಾಡ್ತೀರೋ ಅಷ್ಟು ಮಾತನಾಡಿದಾಗೆ ನಿಮ್ಮ ಜೊತೆ ಆಶೀರ್ವಾದ. ಯಾಕೆ ಮಾತನಾಡಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾನೆ, ಮಾರ್ಕ್ ನಂಬರ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ 11 ವರ್ಸ್ 23 and 24. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನಾದ್ರು ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗೋದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದಾಗ ನೀವು ಪ್ರಾರ್ಥನೆ ಏನೇನು ಬೇಡಿಕೊಳ್ಳಿದರೋ ಅದನ್ನೆಲ್ಲ ಒಂದಿದ್ದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳ್ತೇನೆ. ಅತಿ ಸ್ಪಷ್ಟನೆ, ನಿಮಗೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ಕಷ್ಟವನ್ನು, ಸಮಸ್ಯೆಯನ್ನು, ರೋಗವನ್ನು, ಬಡತನವನ್ನು ಕೊರತೆಯೊಂದಿಗೆ ಮಾತನಾಡಿದೆ ಆ ಕಷ್ಟ ಬೆಟ್ಟ ಯಾವಾಗಲೂ ದೇವರ ವಾಗ್ದಾನವನ್ನು ಪ್ರಾರ್ಥನೆ ಉತ್ತರ ಮಾತನಾಡದಿರುವುದರೆ ಯಾವುದೇ ಕಷ್ಟ, ಯಾವುದೇ ಶೋಧನೆ ಇದ್ದರೂ ಅದೆಲ್ಲ ಹೋಗಿ ಸಮುದ್ರ ಬೀಳುತ್ತದೆ. ನೀವು ಮಾತನಾಡಿದಂತೆ ನಿಮಗೆ ಆಗ್ತದೆ ಮತ್ತು ಪ್ರಾರ್ಥನೆ ಮಾಡಿದನು ದೇವರು ಉತ್ತರ ಕೊಡುತ್ತೆ. ಆದರೆ ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಮಾತನಾಡೋದು ಒಂದೇ ಲೆಕ್ಕವಾಗುವುದಾದರೆ ಅದು ಉತ್ತರ ಬರ್ತದೆ. ಅದಕ್ಕೆ ಬದಲಾಗಿ ನೀವು ಪ್ರಾರ್ಥನೆ ಮಾಡುತ್ತೀರಿ, ಅದೇ ಬಂದ ಅಪನಂಬಿಕೆ, ನಕಾರಾತ್ಮಕ, ಶಾಪದ ಮಾತನಾಡಿದ್ರೆ ಸೈತಾನ ಅವಕಾಶ ಕೊಡ್ತೀರಿ. ಆದರೆ ಬಂದು ನಿಮ್ಮ ಆಶೆ ಕದ್ದುಕೊಂಡು ಹೋಗ್ತೇನೆ ಅಂತ ಅವಕಾಶ ಕೊಡಬಾರದು ಎಂಬುದಾಗಿ ಅಪೊಸ್ತಲನು ಎಫೆಸ ಬರೆದ ಪತ್ರಿಕೆ 4ನೇ 20ನೇ ವಾಕ್ಯದಲ್ಲಿ ಹೇಳುವುದು ಇದು ಉದ್ದೇಶವಾಗಿದೆ ಪ್ರಿಯರೇ. ಈಗ ಎರಡನೇ ಸಂಗತಿ ನಾವು ನೋಡ್ತೇವೆ ಪ್ರಿಯರೇ, ಪಾಪಕ್ಕೆ ದಾಸರಾಗಬಾರದು. ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 6 ವರ್ಸ್ 13 to 16 ವರ್ಸ್. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿ. ಅದೇ ಸತ್ತ ಹೊರಗಿಂದ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ಅತಿ ಸ್ಪಷ್ಟನೆ, ನಿಮಗೆ ಆಶೀರ್ವಾದ ಬರಬೇಕಾ, ಸೈತಾನ ನಿಮ್ಮ ಮೇಲೆ ಆಕ್ರಮಣ ಮಾಡಬಾರದೆ ದಿನಾಲು ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ನೀತಿಯ ಕೃತ್ಯ ಮಾಡೋ ಸಾಧನೆಗೆ ಸಮರ್ಪಣೆ ಮಾಡಿಕೊಡಬೇಕು ಅಂತ ಅಪೊಸ್ತಲರು. ನಿಮ್ಮ ಅಂಗಗಳನ್ನು ದೇವರಿಗೆ ನೀತಿಗೆ ಸಮರ್ಪಣೆ ಮಾಡಿದ್ರೆ ಸೈತಾನ ನಿಮ್ಮ ಮೇಲೆ ಯಾವುದೇ ಅಧಿಕಾರ ಇರುವುದಿಲ್ಲ. ಇಲ್ಲದಿದ್ದರೆ ಸೈತನು ಅವಕಾಶ ಕೊಟ್ಟರೆ ಆತನು ಬಂದು ನಿಮ್ಮ ಆಶೆ ಕದ್ದುಕೊಂಡು ಹೋಗೋದಕ್ಕೆ ಅವಕಾಶ ಕೊಡಬಾರ್ದು ಅಪೊಸ್ತಲನು ಹೇಳ್ತಾನೆ. ಅದನ್ನ ಅವಾಗ ನೋಡ್ತೇನೆ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರ ಅಧೀನಲ್ಲ, ಕೃಪೆಗೆ ಅಧೀನ ಆಗಿದ್ದೀರಷ್ಟೇ. ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ಮಾಡುವ ಸಾಧನ ದೇವರು ಸಮರ್ಪಣೆ ಮಾಡಿ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ಪಾಪಕ್ಕೆ ನೀವು ದಾಸರಾಗುವುದಿಲ್ಲ, ದೇವರ ಕೃಪೆಗೆ ದಾಸರಾಗ್ತೀರಿ, ದೇವರ ಆತ್ಮನಿಗೂ ಅಧೀನರಾಗ್ತೀರಿ ಎಂಬುದರಲ್ಲಿ ಅಪೊಸ್ತಲನು ಇಲ್ಲಿ ಹೇಳ್ತಾನೆ. 15ನೇ ವಾಕ್ಯ, ಹಾಗಾದರೇನು ನಾವು ಧರ್ಮಶಾಸ್ತ್ರದಿಂದಲ್ಲ ಕೃಪಾಧೀನರಾಗೋದನ್ನು ಪಾಪನ ಮಾಡ್ಬೋದು? ಎಂದಿಗೂ ಮಾಡಬಾರ್ದು. ನೋಡಿ, ಕೃಪೆ ಎಂದರೆ ನೀವು ಎಷ್ಟು ಪಾಪ ಮಾಡಿದರೂ ದೇವರ ಕೃಪೆ ನಿಮಗೆ ಪಾಪ ಶ್ರಮಿಸ್ತದೆ. ಅಲ್ಲೇ ಹುಡುಕಿಯಲ್ಲಿ ಪಾಪ ಮಾಡಿದವರಿಗೆ ಪ್ರಾಯಶ್ಚಿತ್ತ ಕೊಡಬೇಕು. ಕೃಪೆಯಲ್ಲಿ ಅದೇ ಹಾಗೆ ಕೃಪೆಯಿಂದ ಪಾಪವನ್ನು ಮಾಡುವುದು ಎಂದಿಗೂ ಮಾಡಬಾರ್ದು ಅಪೊಸ್ತಲನು ಹೇಳ್ತಾನೆ. 16ನೇ ವಾಕ್ಯ, ನೀವು ಯಾವನಿಗೆ ದಾಸರಂತೆ ವಿಧರಾಗಿದ್ದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿ ದಾಸರಾಗಿರುವುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ಬಿದ್ದುವಿಕೆ ದಾಸರಾದರೆ ನೀತಿಯ ಫಲ. ಅತಿ ಸ್ಪಷ್ಟ ಆದರೆ ನೀವು ನಂಬಿಕೆ ಇಡಬಹುದು. ನೀರಿನ ಮುಡಿದುಕೊಂಡ ನಂತರ ಪ್ರತಿದಿನವೂ ನಿಮ್ಮ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡಿಸೋದನ್ನ ದೇವರು ಸಮರ್ಪಣೆ ಮಾಡಿಕೊಡಬೇಕು. ನಂಬಿಕೆ ಎಂಬ ವಿದ್ಯತೆಗೂ ದಾಸರಾದರೆ ನೀತಿವಂತನಾಗ್ತೀರಿ. ನೀತಿವಂತರ ದೇವರು ಕಟಾಕ್ಷಿಸ್ತಾನೆ, ನೀತಿವಂತ ಪ್ರಾರ್ಥನೆ ಉತ್ತರ ಕೊಡ್ತಾನೆ, ನೀತಿವಂತ ದೇವರು ಆಶೀರ್ವಾದ ಮಾಡ್ತಾನೆ, ನೀತಿವಂತ ಯಾವ ಕಷ್ಟವಿದ್ದರೂ ಬಿಡ್ರಿ. ಆದರೆ ಪಾಪಕ್ಕೆ ದಾಸರಾದರೆ ಮರಣೆ ಫಲ. ಪ್ರೇರೆ ಸೈತಾನಿಗೆ ದೇವರ ಮಕ್ಕಳಿಗೆ ಮೇಲೆ ದೇವರ ಅಪ್ಪನಿಂದ ಅವನಿಗೆ ಅನುಮತಿ ಇಲ್ಲವಿಲ್ಲ. ಆದರೆ ಅಪೊಸ್ತಲರು ಸಹಿತ ಅವಕಾಶ ಕೊಡಿ. ಯಾಕೆಂದರೆ ಇಲ್ಲಿ ನೀವು ಎಷ್ಟು ನಂಬಿದ್ದೀರಿ, ನೀರು ಮುಳಿ ತೆಗೆದುಕೊಂಡಿದ್ದೀರಿ, ಆದರೆ ನಿಮ್ಮ ಅಂಗಗಳನ್ನು ಪಾಪಕ್ಕೆ ದಾಸರಾಗುವುದೇ ಮರಣ ಫಲ. ಅಂದರೆ ಯಾವಾಗ ನೀವು ಪಾಪ ಮಾಡುತ್ತೀರಿ,
ಪಾಪದ ಪ್ರತಿಫಲ ಮರಣ ಎಂದರೆ ಪಾಪ ಮಾಡಿದ ಕೂಡಲೇ ನಿಮಗೆ ಅಸಮಾಧಾನ ಬರ್ತದೆ, ನಿರಾಸೆ, ಜಿಗುಪ್ಸೆ, ಭಯ, ಚಿಂತೆ ಬರ್ತದೆ ಪ್ರೇರೆ. ಮತ್ತು ನಿಮಗೆ ಪ್ರೇರೆ ಒಂದು ರೀತಿಯ ಕಷ್ಟಗಳು, ಸಮಸ್ಯೆಗಳು ಜಾಸ್ತಿ ಬರ್ತವೆ, ಸೋದನೆ ಮೇಲೆ ಸೋದನೆಗಳು ಬರ್ತವೆ, ಇಕ್ಕಟ್ಟು ಮೇಲೆ ಇಕ್ಕಟ್ಟುಗಳು ಬರ್ತವೆ, ರೋಗಗಳು ಬರ್ತವೆ. ಇದೆಲ್ಲ ಮರಣದ ಸೂಚನೆ ಆಗಿದೆ ಪ್ರೇರೆ. ಮತ್ತು ಆತ್ಮದಲ್ಲಿ ಇನ್ನೂ ಸಾಯುತ್ತದೆ, ದೇವರ ಅನ್ಯೋನ್ಯತೆ ನೀವು ಮೇಲೆ ಸಿಗುವುದಿಲ್ಲ, ಒಂದು ಆತ್ಮದಿಂದ ಬರಡುತನ ಅನುಭವ ಆಗ್ತದೆ, ದೇವರ ಪ್ರಸನ್ನತೆ ಇಲ್ಲದ ಅನುಭವ, ಇದು ಎಲ್ಲ ಮರಣದ ಸೂಚನೆ ಆಗಿದೆ. ಆದರೆ ನಂಬಿಕೆ ಎಂಬ ವಿಧೇಯತೆ ದೇವರಕ್ಕೆ ದಾಸರೇ ನೀವು ನೀತಿವಂತರಾಗ್ತೀರಿ. ದೇವರ ಆಶೀರ್ವಾದ, ದೇವರ ಕೃಪೆ, ಪವಿತ್ರಾತ್ಮನ ಅಭಿಷೇಕ, ದೇವರ ಪ್ರಸನ್ನತೆ ನಿಮ್ಮ ಎಲ್ಲ ಪ್ರಾರ್ಥನೆ ನಿಮಗೆ ಬರುತ್ತಾ ಇರುತ್ತದೆ ಪ್ರೇರೆ. ಅದಕ್ಕೆ ಪ್ರೇರೆ ಇವತ್ತು ದೇವರ ಮೇಲೆ ಎಂದಿಗೂ ನೀವು ಕೋಪ ಮಾಡಬೇಡ್ರಿ. ದೇವರು ಒಳ್ಳೆಯವನಾಗಿದ್ದಾನೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಸೈತಾನಿಗೆ ಅವಕಾಶ ಕೊಡಬೇಡಿ. ನೀವು ಪಾಪ ಮಾಡಿಕೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಡೆದರೆ ಸೈತಾನನು ಬರುತ್ತಾನೆ. ಆತನ ಬಂದುದೇ ಅವನ ಕೆಲಸ ಏನು? ಕದಿಯುವುದು, ಹಾಳು ಮಾಡುವುದು, ಕೊಯ್ಯುವುದು, ಅದು ಕೆಲಸ. ಆದರೆ ಆತ ಅವಕಾಶ ಕೊಡಿದ್ದರೆ ಯೇಸು ಕ್ರಿಸ್ತ ನಿಮ್ಮೊಳಗಿದ್ದುಕೊಂಡು ಅದು ಯಾವಾಗ ನಿಮಗೆ ಜೀವವನ್ನು, ಸಮೃದ್ಧಿಯ ಜೀವ, ಆಶೀರ್ವಾದವನ್ನು ಕೊಡುವನಾಗಿದೆ. ಅದಕ್ಕೋಸ್ಕರ ಸೈತಾನನಿಗೆ ದೇವರ ಮಕ್ಕಳ ಮೇಲೆ ಅನುಮತಿ, ಯೋಬನ ಬಗ್ಗೆ ಅತಿ ಸ್ಪಷ್ಟ ನೋಡಿದೆ, ದೇವರು ತಾನೇ ಸೈತಾನಿಗೆ ಅನುಮತಿ ಕೊಟ್ಟನು ಯೋಬನಿಗೆ ಮುಟ್ಟುವುದಕ್ಕೆ. ಅದರ ಮೊದಲು ಯೋಬನಿಗೆ ಸೈತಾನ ಮುಟ್ಟಲಿಕ್ಕೆ ಆಗಲಿಲ್ಲ. ದೇವರು ಕೇಳ್ತಾನೆ ಸೈತಾನಿಗೆ, ನನ್ನ ದಾಸನ ಯೋಬನ ನೋಡಿದೆಯಾ? ಆತನು ಹೇಳ್ತಾನೆ, ಅವನ ಸುತ್ತ ನೀನು ಬೇಲಿ ಉಂಟು, ಹೇಗೆ ನಾನು ಪ್ರವೇಶಿಸಲಿ? ನೋಡಿ, ದೇವರ ಮಕ್ಕಳ ಸುತ್ತಲೂ ದೇವರು ಪವಿತ್ರಾತ್ಮನ ಬೆಂಕಿ ಬೇಲಿ ಹಾಕುತ್ತಾನೆ. ಆ ಬೇಲಿ ದಾಟಿ ಬರಲಿಕ್ಕೆ ಸೈತಾನಿಗೆ ಅವಕಾಶ ಇರುವುದಿಲ್ಲ. ಯೇಸು ರಕ್ತ ಕೋಟೆ ಒಳಗೆ ದೇವರು ಒದಗಿಸುತ್ತಾನೆ. ಅದೇ ಯಾವಾಗ ಯೋಬನಲ್ಲಿ ಅಹಂಕಾರ ಬಂತು, ಆವಾಗ ದೇವರು ಯೋಬನ ಅಹಂಕಾರಕ್ಕೋಸ್ಕರವಾಗಿ ಸೈತಾನಿಗೆ ಅನುಮತಿ ಆಗಬೇಕು. ಸೈತಾನಿಗೆ ಅನುಮತಿ ಯಾವಾಗ ಸಿಗ್ತದೆ ಅಂದರೆ, ನೀವು ಪಾಪಕ್ಕೆ ದಾಸರಾಗುವುದರೆ ದೇವರು ಸೈತಾನಿಗೆ ಅಪ್ಪಣೆ ಕೊಡ್ತಾನೆ. ಆತನ ದೇವರ ಅಪ್ಪಣೆ ಮೇರೆಗೆ ಬಂದು ನಿಮ್ಮ ಪಾಪಕ್ಕೆ ಆ ಮರಣ ಬರುತ್ತದೆ. ಅದೇ ನಂಬಿಕೆ ಎಂಬ ವಿದ್ಯಾಸರಿದೆ, ಸೈತಾನ ನಿಮ್ಮ ಮುಟ್ಲಿಕ್ಕೆ ದೇವರು ಇದಕ್ಕೆ ಬಿಡುವುದಿಲ್ಲ. ಯಾವ ದೇವರ ಕೃಪೆ, ಶುಭವು ನಿಮ್ಮ ಮೇಲೆ ಇರುತ್ತದೆ. ಆಗ ನಿಮ್ಮ ನಾಲಿಗೆ ನೀವು ಕಡಿಮೆಯನ್ನು ಹಾಕದಿದ್ದರೆ ಬರೀ ಸೈತಾನ ಪ್ರವೇಶಿಸಿದ ನಿಮ್ಮ ಮಾತಿನ ಮುಖಾಂತರ ನಾಲಿಗೆ ನೀವು ಯಾವಾಗಲೂ ನಂಬಿಕೆಯನ್ನೇ ಮಾತನಾಡುವುದರೆ, ವಾಗ್ದಾನವನ್ನು ಮಾತನಾಡುವುದರೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿಸುತ್ತೇವೆ, ಆತನಿಗೆ ನಿಮ್ಮ ಮೇಲೆ ಯಾವ ಅಧಿಕಾರ. ಈ ರೀತಿ ದೇವರ ಮಕ್ಕಳಾದವರು ಸೈತಾನ ಅವಕಾಶ ಕೊಡಬಾರದು ಎಂದು ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. ಈಗ ಮೂರನೇ ಅರ್ಥ ನೋಡ್ತೇವೆ, ಸೈತಾನ ಅವಕಾಶ ಕೊಡದಂತೆ ಏನು ಮಾಡಬೇಕು ಎಂಬುದಾಗಿ, ದಿನಾಲು ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 5ರಿಂದ 9ನೇ ವಾಕ್ಯ ತನಕ. ಕೊಲೊಸ್ಸೆ 3:5-9. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹಾರಾಧನೆ, ಸಮಭಾವ, ಲೋಭ ಇವನ್ನು ವಿಸರ್ಜಿಸಿ ಬಿಡಿ. ಇವುಗಳು ನಿಮ್ಮ ದೇವರ ಕೋಪ ಉಂಟಾಗುತ್ತೆ. ಪ್ರೇ ಅಪೊಸ್ತಲರು ಅತಿ ಸ್ಪಷ್ಟ ಇರ್ತದೆ, ಯಾಕೆ ದೇವರ ಮಕ್ಕಳ ಮೇಲೆ ದೇವರ ಕೋಪ ಬರುತ್ತದೆ? ಕಾರಣ ಇಷ್ಟೇ, ಯೇಸು ನಂಬಿಕಿಟ್ಟವರು, ಈ ಕೊಲೊಸ್ಸೆ ನಂಬಿಕಿಟ್ಟವರು, ನೀಲಿ ಮುಳುಗುತ್ತಿದ್ದಕೊಂಡು ದೇವರ ಮಕ್ಕಳು, ಸತ್ಯ ಗೊತ್ತಿದ್ದುಕೊಂಡು ಪುನಃ ಅವರು ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹ ಲೋಭ, ಈ ಪಾಪಕ್ಕೆ ಅವರು ಪಾಪಗಳು ಬಿಟ್ಟು ಬಿಡದೆ ಈ ಪಾಪಕ್ಕೆ ದಾಸರಾಗುವುದಾದರೆ ದೇವರ ಕೋಪ ಬರುತ್ತದೆ. ಸುಮ್ಮನೆ ದೇವರ ಮಕ್ಕಳ ಮೇಲೆ ಕೋಪ ಮಾಡೋದಿಲ್ಲ. ದೇವರು ಕೋಪಿಸುವನಲ್ಲ, ದೇವರು ಆಶೀರ್ವಾದ ದಯಾಳು. ಆದರೆ ನಿಮ್ಮ ಆ ಸೈತಾನನು ದೇವರ ಆ ಸೈತಾನ ನಿಮ್ಮನ ಮೇಲೆ ಆಕ್ರಮಣ ಮಾಡಬಾರದೆ ಅಂದರೆ, ದೇವರ ಅಪ್ಪಣೆ ಇಲ್ಲದೆ ಸೈತಾನ ಬರುವುದಿಲ್ಲ. ದೇವರ ಆ ಸೈತಾನ ಅಪ್ಪಣೆ ಕೊಡುವುದಾದರೆ ಅಥವಾ ಕೋಪ ಬರುವಂಥ ಈ ಸ್ವಭಾವಗಳು ಏನು ಮಾಡಿ ತೆಗೆದು ಹಾಕಬೇಕು, ಅದು ಸಾಯಿಸಬೇಕು. ಆ ಪಾಪವನ್ನು ಬಿಟ್ಟು ಬಿಡಬೇಕು. ಇಲ್ಲದ್ರೆ ದೇವರ ಕೋಪ ಬರ್ತದೆ. ಎಚ್ಚರಿಕೆ ಕೊಡ್ತಾನೆ. 7ನೇ ವಾಕ್ಯದಿಂದ ಓದುತ್ತೇನೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಂಧವರೊಡುವ ದುರ್ಭಾಷೆ ಇವುಗಳು ವಿಸರ್ಜಿಸಿ ಬಿಡಿ. ಮೊದಲು ನೀವು ಈ ಪಾಪವನ್ನು ಮಾಡ್ತೀವಿ, ಈ ಕಾಲದಲ್ಲಿ ಏನು ಮಾಡಬೇಕು? ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಂಧವರ ದುರ್ಭಾಷೆ, ಬಾಯಿಂದ ಬರೋ ದುರ್ಭಾಷೆ ಇವುಗಳನ್ನು ವಿಸರ್ಜಿ ಬಿಡಬೇಕು ಅಂದರೆ ಬಿಟ್ಟು ಬಿಡಬೇಕು. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ನೆನಪಿಟ್ಟುಕೊಳ್ಳಿ, ಎಂದಿಗೂ ನಿಮ್ಮ ಕಷ್ಟಗಳು ಬರುವಾಗ, ರೋಗಗಳು ಬರುವಾಗ, ಆಪತ್ತುಗಳು ಬರುವಾಗ
ದುರ್ಮನಗಳು ಬರುವಾಗ, ದುರ್ಘಟನೆ ಸಂಭವಿಸುವಾಗ ದೇವರಿಗೆ ಗುಣಗುಟ್ಟಬೇಡಿರಿ. ದೇವರು ಒಳ್ಳೆಯವನು, ದೇವರು ಕರುಣಾಳು, ಆತ ಪ್ರೀತಿ ಸ್ವರೂಪನು, ಆತ ಯಾವಾಗ ಆಶೀರ್ವಾದಮಯನೂ ಆಗಿದ್ದಾನೆ. ಅದು ಯಾವಾಗ ನೀವು ಈ ನಿಮ್ಮ ಪೂರ್ವಸ್ವಭಾವ ಗೊತ್ತುಂಟು ಇದು ಪಾಪ ಗೊತ್ತಿದ್ದುಕೊಂಡು ಈ ಪಾಪವನ್ನು ಬಿಟ್ಟು ಬಿಡುವುದಿಲ್ಲ, ಪುನಃ ಈ ಪಾಪವನ್ನು ಮಾಡ್ತೀರಿ, ಈ ಪಾಪವನ್ನು ಸಾಗಿಸ್ತಿಲ್ಲ, ಆವಾಗ ದೇವರ ಕೋಪ ಬರ್ತದೆ. ಆವಾಗ ಸೈತಾನ ನಿಮ್ಮನ್ನು ಆಕ್ರಮಣ ಬರ್ತಾನೆ. ಸೈತಾನ ಬಂದು ಏನು ಮಾಡ್ತಾನೆ, ನಿಮ್ಮ ಆರೋಗ್ಯವನ್ನು, ಹಣವನ್ನು, ಏನೆಲ್ಲ ಅವನು ಕದ್ದುಕೊಂಡು ಹೋಗುತ್ತಾನೆ. ಅದಕ್ಕೆ ಸೈತಾನಿಗೆ ಅವಕಾಶ ಕೊಡಬಾರ್ದು ಅಂದರೆ ಅಪ್ಪನ ಎಚ್ಚರಿಕೆ ಕೊಡುವನಾಗಿದ್ದಾನೆ ಪ್ರಿಯರೇ. ಹಾಗಾದಾಗ ಏನು ಮಾಡೋದು, ದಿನಾಲೂ ದೇವರ ವಾಕ್ಯ ಓದಬೇಕು, ದಿನಾಲೂ ತಪ್ಪದೇ ಪ್ರಾರ್ಥನೆ ಮಾಡುವರಬೇಕು ಪ್ರಿಯರೇ. ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಿರಿ, ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಿ, ಪ್ರತಿ ಆದ ತಪ್ಪ ದೇವರ ಸಭೆಗೆ ನಂಬಿಕಸ್ಥ ಬನ್ನಿರಿ. ಸಭೆಯಲ್ಲಿ ಆರಾಧನೆಯಲ್ಲಿ ಎಲ್ಲದೇ ಪಾಲುಗಾರಾಗಿರಿ. ತಪ್ಪ ದಿನಾಲೂ ದೇವರ ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು ಮತ್ತು ತಪ್ಪದೇ ದೇವರ ವಾಕ್ಯ ವಿಧೇಯರಾಗಬೇಕು. ಆಗ 100% ಆಶೀರ್ವಾದವು, ಶುಭವು ಕಲ್ಪನೆ ಹಿಂಬಲಿಸಿಕೊಂಡೇ ಬರ್ತದೆ. ಯಾವ ದೇವರ ದಯೆ ನಿಮ್ಮ ಮೇಲೆ ಇರುತ್ತೆ. ಅದೇ ಎಂದಿಗೂ ನೀವು ಪಾಪ ಮಾಡ್ತೀರೋ ಆಗ ಸೈತಾನು ನೀವು ಅವಕಾಶ ಕೊಡ್ತೀವಿ, ಆತನ ಬರ್ತಾನೆ, ಕದಿಯುತ್ತಾನೆ ಅಂತ ಅವಕಾಶ ಕೊಡಬಾರದು ಪ್ರೇರೆ. 4ನೇ ಸಂಗತಿ ನೋಡ್ತೇವೆ, ಪಾಪದ ಜೀವಿತನು ಬಿಟ್ಟೇ ಬಿಡುವರಾಗಬೇಕು. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. 1 Corinthians 15 verse 33 and 34. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸಿ. ತಪ್ಪಸ್ಪನೆ ಮೋಸ ಹೋಗಬೇಡ್ರಿ. ದುಷ್ಟರ ಹುಟ್ಟಿನ ಸಹವಾಸ ಮಾಡುವುದಾದರೆ, ದುಷ್ಟರ ಇಜ್ಜೋದ್ರೆ ಆ ದುಷ್ಟ ಸಹವಾಸ ಸದಾಚಾರವನ್ನು ಕೆಡಿಸ್ತದೆ. ಇಂಥ ಅಮಲಿನಿಂದ ಹೆಚ್ಚಿದು ನೀತಿವಂತರಾಗಲಿ, ಪಾಪವನ್ನು ಬಿಟ್ಟು ಬಿಡಿರಿ. ಅಪ್ಪಸ್ಪನು ಏನು ಹೇಳ್ತಾನೆ, ಇಂಥ ಅಂದರೆ ದುಷ್ಟರ ಹುಟ್ಟಿಗೂ ಇಜ್ಜೋಡಾಗುವುದಾದರೆ, ದುಷ್ಟರ ಸಹವಾಸವೇ ಅದು ನೀವು ಒಳ್ಳೆಯ ಗುಣವನ್ನು, ಒಳ್ಳೆಯ ಅಭ್ಯಾಸವನ್ನು, ಸದಾಚಾರವನ್ನು ಅದು ಕೆಡಿಸುತ್ತದೆ. ಅದಕ್ಕೆ ಅಂಥ ಅಮಲಿಂದ ಹೆಚ್ಚು ನೀತಿವಂತರಾಗಿ ಪಾಪವನ್ನು ಬಿಟ್ಟು ಬಿಡಬೇಕು. ಪಾಪದೊಟ್ಟಿಗೆ ನೀವು ಹೊಂದಾಣಿಕೆ ಮಾಡಿ ಪಾಪನ ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ಕೆಲವು ರೀತಿಯ ಜ್ಞಾನವಿಲ್ಲ, ನಿಮಗೆ ನಾಚಿ ಹುಟ್ಟಬೇಕೆಂದು ಇದನ್ನು ಹೇಳ್ತಾರೆ. ಅಪ್ಪಸ್ಪಾಲ್ ಹೇಳ್ತಾನೆ, ಪಾಪವನ್ನು ಬಿಟ್ಟು ಖಾಲಿ ಪಾಪ ಅರಿಕೆ ಮಾಡುತ್ತಾ ಇರುವುದು, ಪುನಃ ಮಾಡಿ ಪಾಪವನ್ನು ಬಿಟ್ಟು ಬಿಡಬೇಕು. ಇಲ್ಲದಿದ್ದರೆ ಸೈತಾನು ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ಸುಮ್ಮನೆ ಅಟ್ಯಾಕ್ ಮಾಡದಂತೆ ಜಾಗರೂಕರಾಗಬೇಕಾ. ಪಾಪವನ್ನು ಬಿಟ್ಟು ಬಿಡುವುದರೆ ಸೈತಾನ ನಿಮ್ಮ ಮೇಲೆ ಯಾವುದೇ ಅಧಿಕಾರ ಸಿಗುವುದಿಲ್ಲ. ಅದು ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 John 5:18. ದೇವರಿಂದ ಹುಟ್ಟಿರುವವನು ಪಾಪ ಮಾಡುನಲ್ಲ ಎಂಬುದು ನಮಗೆ ಗೊತ್ತಿದೆ. ದೇವರು ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನು ಹಿಡಿಯುವುದಿಲ್ಲ. ಸೈತಾನ ನಿಮ್ಮನ್ನು ಆಕ್ರಮಣ ಮಾಡದಂತೆ ಏನು ಮಾಡಬೇಕು, ಎಲ್ಲಿ ನೋಡ್ತೇವೆ, ದೇವರು ಹುಟ್ಟಿರುವವನು ಪಾಪ ಮಾಡುನಲ್ಲ ನಮಗೆ ಗೊತ್ತಿದೆ. ದೇವರು ಹುಟ್ಟಿದಾತನು ಅವನು ಕಾಪಾಡ ಅರ್ಥವೇ. ನೀವು ಪಾಪ ಮಾಡದಂತೆ ದೇವರು ಹುಟ್ಟಿದ ಕಾಪಾಡ ಅರ್ಥ. ಕೀರ್ತನೆ 190ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ದಾವೀದನೇ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡಿದ್ದೇನೆ. ಅಂದರೆ ದೇವರ ವಾಕ್ಯವೇ ಯೇಸು ಕ್ರಿಸ್ತ. ನೀವು ದಿನಾಲೂ ದೇವರ ವಾಕ್ಯ ಓದುವುದಾದರೆ, ದೇವರ ವಾಕ್ಯದ ಆಜ್ಞೆಯನ್ನು ಕಂಠಪಾಠ ಮಾಡಬೇಕು, ಬಾಯ್ಪಾಠ ಮಾಡಿಕೊಂಡು ಮನಸ್ಸಿಟ್ಕೊಂಡಿದೆ. ಯಾರೇ ದೇವರ ವಾಕ್ಯ ಉಂಟು ಅವರಲ್ಲಿ ಯೇಸು ಕ್ರಿಸ್ತ ಏನು ಹೇಳ್ತಾನೆ ಅಪ್ಪಸ್ತಲನು, ಯಾರು ಹುಟ್ಟಿದ್ದಾದರೆ ಅವನು ಪಾಪ ಮಾಡುವುದಿಲ್ಲ. ಯಾಕೆಂದರೆ ದೇವರು ಹುಟ್ಟಿದ್ದನ್ನು ಅವನು ಕಾಪಾಡಿದೆ. ದೇವರು ಹುಟ್ಟಿದರೆ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ದೇವರ ವಾಕ್ಯವಾಗಿದೆ. ದಿನಾಲೂ ವಾಕ್ಯ ಓದುವುದಾದರೆ ಈ ವಾಕ್ಯದಿಂದ ನೀವು ಆತ್ಮದಲ್ಲಿ ಹುಟ್ಟಿದ್ದೀರಿ, ಈ ವಾಕ್ಯದಲ್ಲಿ ಜೀವ ಉಂಟು. ಇವಾಗ ಈ ವಾಕ್ಯ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇರುವುದಾದರೆ, ಯೇಸು ಕ್ರಿಸ್ತನು ಎಂಬ ವಾಕ್ಯ ಅಂತ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಆಗ ಅಂಥವನ ಮೇಲೆ ಸೈತಾನಿಗೆ ಆತನ ಹಿಡಿಯಲಿಕ್ಕೆ ಅವನಿಗೆ ಚಾನ್ಸ್ ಇಲ್ಲ. ನೋಡಿ, ಸೈತಾನನು ಯಾವ ದೇವರ ಮಕ್ಕಳನ್ನು ಅಟ್ಯಾಕ್ ಮಾಡಿದ್ರೆ, ಯಾವಾಗ ದೇವರ ಮಕ್ಕಳಲ್ಲಿ ಪಾಪ ಬರ್ತದೋ ಆವಾಗ ಮಾತ್ರ ಆತನಿಗೆ ಪರ್ಮಿಷನ್ ಸಿಗುತ್ತದೆ. ನಿಮ್ಮಲ್ಲಿ ಪಾಪ ಇಲ್ಲದಿದ್ದರೆ ಸೈತಾನ ನಿಮ್ಮ ಒಳಗೆ ಯಾವ ಪರ್ಮಿಷನ್. ಅದಕ್ಕೆ ವಾಪಸ್ ಬರುತ್ತಾನೆ, ಸೈತಾನಿಗೆ ಅವಕಾಶ ಕೊಡುವ. ಆಗ ಸೈತಾನ ಯಾವ ಪರ್ಮಿಷನ್, ಪಾಪ ಎಂದರೆ ಏನು ನಾವು ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 4ರಿಂದ 8ನೇ ವಾಕ್ಯ ತನಕ ಪಾಪ ಎಂದರೆ ಏನು ನೋಡೋ ಪಾಪ ಮಾಡೋ ಪ್ರತಿಯೊಬ್ಬನ ಅಧರ್ಮವನ್ನು ಮಾಡುವನಾಗಿದೆ. ಪಾಪ ಎಂದರೆ ಅಧರ್ಮ ಎಂದರೆ ದೇವರ ಆಜ್ಞೆ. ಹೊಸ ಅನುಬೇಕಲ್ಲಿ ದೇವರು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಎಲ್ಲ ಆಜ್ಞೆಗಳನ್ನು ಹೊಸ ದೇವರು ಕೊಟ್ಟಿದ್ದಾನೆ. ಈ ಆಜ್ಞೆಗಳಲ್ಲಿ ಯಾವುದೇ ಒಂದು ಆಜ್ಞೆಯನ್ನು ಅವಿಧೇಯರಾಗುತ್ತೋ ಅದುವೇ ಪಾಪವಾಗಿದೆ. ಅದಕ್ಕೆ ಪಾಪ ಮಾಡುವ ಪ್ರತಿಯೊಬ್ಬನ ಅಧರ್ಮವನ್ನು ಮಾಡುವನಾಗಿದ್ದಾನೆ. ಪಾಪವು ಅಧರ್ಮವೇ. ಹಾಗಾದರೆ ನೀವು ಪಾಪವನ್ನು ಮಾಡದೆ ಜಯವನ್ನು ಹೊಂದಬೇಕಾದ್ರೆ ಏನು ಮಾಡಬೇಕು? ದಾವೀದನಿದ್ದಾಗೆ, ನಾನು ನಿನಗೆ ವಿರುದ್ಧ ಪಾಪ ಮಾಡಿದೆ, ನಿನ್ನ ನುಡಿ ದಿನಾಲು ಹಗಲು ರಾತ್ರಿ. ದಾವೀದನು ಏನು ಮಾಡ್ತಾನೋ, ಹಗಲು ರಾತ್ರಿ ಅವತ್ತೇನೆ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರವನ್ನು ನಿಂತುಕೊಳ್ಳದೆ, ಧರ್ಮದ ಕೂತ್ಕೊಳ್ಳದೆ, ಹಗಲಿರು ಯವನ ಧರ್ಮ ಅವನು ಧನ್ಯ. ಅಂದರೆ ದಾವೀದನು
ಹಗಲಿರುಳು ದೇವರ ವಾಕ್ಯ ಓದುತ್ತಿದ್ದನು, ಧ್ಯಾನ ಮಾಡ್ತಿದ್ದನು. ಅದಕ್ಕೋಸ್ಕರ ಅವನಲ್ಲಿ ವಾಕ್ಯ ಇತ್ತು ಪ್ರಿಯ. ಅದಕ್ಕೆ ದೇವರ ವಾಕ್ಯ, ದೇವರ ಆಜ್ಞೆಗಳು ನಿಮ್ಮಲ್ಲಿ ಅದು ಜ್ಞಾಪಕ ಇಡಬೇಕಾದ್ರೆ ಏನು ಮಾಡಬೇಕು? ಹಗಲು ರಾತ್ರಿ ದೇವರ ವಾಕ್ಯವನ್ನು ಓದಬೇಕು, ದೇವರ ಆಜ್ಞೆ ಧ್ಯಾನ ಮಾಡಬೇಕು. ಆ ಆಜ್ಞೆಗಳನ್ನು ಭಯಪಾಠ ಮಾಡಿ ನೀವು ಇಟ್ಟುಕೊಂಡರೆ ಆ ವಾಕ್ಯ ಎಂಬ ಯೇಸು ಕ್ರಿಸ್ತನು ನಿಮಗೆ ಪಾಪವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಅದು ಯಾವ ದೇವರ ವಾಕ್ಯವನ್ನು ಕಡಿಮೆ ಓದುತ್ತೀರಿ, ದೇವರ ವಾಕ್ಯದ ಪ್ರಾಮುಖ್ಯತೆ ಕೊಡುವುದಿಲ್ಲ, ಬರೀ ವಾಕ್ಯ ಈಗ ಸಂದೆ ಕೇಳುತ್ತೀರಿ, ಕೇಳಿದ ವಾಕ್ಯನ ಮರೆತು ಬಿಡಬೇಡಿರಿ. ಇದು ಪುನಃ ನಮ್ಮ ಬೈಬಲ್ ಉಂಟನ್ನು ನೋಡಿರಿ, ಪುನಃ ಓದಿರಿ, ಅಥವಾ ಪುನಃ ಈ ವಿಡಿಯೋ ಪುನಃ ಕೇಳಿರಿ, ವಾಕ್ಯ ನೆನಪಿಟ್ಟುಕೊಳ್ಳಿ. ಈ ವಾಕ್ಯ ನೆನಪಿಟ್ಟರೆ ಈ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ನೀವು ಪಾಪ ಮಾಡಲಾದರೆ ಸೈತನಿಗೆ ನಿಮಗೆ ಮುಟ್ಟಲಿಕ್ಕೆ ಅವನಿಗೆ ಅವಕಾಶ ಇಲ್ಲ. ಇಲ್ಲದರೆ ಪಾಪ ಮಾಡುವುದೆಂದರೆ ಆಜ್ಞೆ ಅವಿಧದ ಕೂಡಲೇ ಸೈತನಿಗೆ ಎಂಟ್ರಿ ಮಾಡಿ ನೀವು ಅವಕಾಶ ಕೊಡಿ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಎಚ್ಚರಿಕೆ ಕೊಡುತ್ತಾನೆ. ಮತ್ತು 5 ನಮಗೆ ನೋಡ್ತೇವೆ, ಪಾಪವನ್ನು ಹೋಗಲಾಡಿಸೋದಕ್ಕಾಗಿ ಕ್ರಿಸ್ತವನ್ನು ಪ್ರತ್ಯಕ್ಷನಾದನೆಂದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ, ಆತ ನೆಲೆಗೊಂಡವನು ಪಾಪ ಮಾಡಿ. ಯಾರು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿದೆ ದೇವರ ವಾಕ್ಯ ವಿದ್ಯಾರ್ಥಿ ಅವನು ಪಾಪ ಮಾಡುವುದಿಲ್ಲ ಎಂಬುದಕ್ಕೆ ಅಪೊಸ್ತಲ ಯೋಹನ ಹೇಳ್ತಾನೆ. ಪಾಪ ಮಾಡುವವನು ಆತನ ಕಂಡವನಲ್ಲ, ತಿಳಿದವನಲ್ಲ. ಪ್ರಿಯದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗ ತಪ್ಪಿದ ಯಾರಿಗೂ ಅವಕಾಶ ಕೊಡಬೇಡಿ. ಕ್ರಿಸ್ತ ಹೇಗೆ ನೀತಿವಂತನ ಹಾಗೆ ನೀತಿಯನ್ನು ಅನುಸರಿಸುವ ನೀತಿವಂತನಾಗಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತ ಹೇಗೆ ನೀತಿವಂತನು ಹಾಗೆ ಯೇಸು ಕ್ರಿಸ್ತನ ಹಾಗೆ ಆತನ ಆಜ್ಞೆಗೆ ವಿಧೇಯನಾಗುವನು ನೀತಿವಂತನಾಗಿದೆ. ಪಾಪ ಮಾಡುವನು ಸೈತ ಹುಟ್ಟಿದವನಾಗಿದ್ದಾನೆ. ಆದಿಯಿಂದ ಸೈತನ ಪಾಪ ಮಾಡುವನಾಗಿದ್ದಾನಲ್ಲ. ಸೈತನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರ ದೇವಕ್ಕೆ ಪ್ರತ್ಯಕ್ಷನಾದನು. ಹಾಗೆ ಇಲ್ಲಿ ನೋಡ್ತೇವೆ ಪ್ರಿಯರೇ, ಸೈತನಿಗೆ ಅವಕಾಶ ಕೊಡುವುದು ದೇವರ ಮಕ್ಕಳು ಯಾವಾಗ ದೇವರ ವಾಕ್ಯವನ್ನು ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡೋದಿಲ್ಲವೋ, ಅಥವಾ ವಾಕ್ಯ ತಮ್ಮ ಜ್ಞಾಪಕ ಇಟ್ಟುಕೊಳ್ಳೋದಿಲ್ಲವೋ ಪ್ರಿಯರೇ, ಆವಾಗ ದೇವರ ಮಕ್ಕಳು ಮಾಡ್ತಾರೆ, ಪಾಪ ಮಾಡುತ್ತಾರೆ. ಅದು ಯಾವ ದೇವರ ಮಕ್ಕಳು ವಾಕ್ಯ ಓದುತ್ತಾರೋ, ವಾಕ್ಯ ಧ್ಯಾನ ಮಾಡ್ತಾರೋ, IIT ಮತ್ತು ಕೆಲ ವಾಕ್ಯ ನಕ್ಷಬಿಟ್ಟು ಕೇಳುವುದಾರೆ, ಈ ವಾಕ್ಯ ನೆನಪಿದೆ ಏನು ಮಾಡ್ತೀವಿ? ನಿಮ್ಮ ಪಾಪ ಹತ್ತಿರ ಬರುವಾಗ ವಾಕ್ಯ ನೆಮ್ಮದಿ ಬರ್ತದೆ. ಈ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಪದೇ ಪದೇ ಮಾತನಾಡ್ತದೆ, ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಮಾಡಿದರೂ ಪಶ್ಚಾತ್ತಾಪ ತರ್ತದೆ, ಮತ್ತು ಪಾಪ ಬಿಟ್ಟು ಬಿಡುತ್ತದೆ. ಯಾಕೆ? ವಾಕ್ಯ ಇದ್ದವನು ಪಾಪ ಮಾಡುವುದು. ಯಾಕೆ? ಯೇಸು ಕ್ರಿಸ್ತನಲ್ಲಿ 1:5 ಅಂತಂದರೆ ದೇವರು ಹುಟ್ಟಿರುವವನು ಪಾಪ ಮಾಡೋನು. ಯಾಕೆ? ಅವನಲ್ಲಿ ದೇವರ ಜೀವ ನೆಲೆಗೊಂಡಿದೆ. ದೇವರ ವಾಕ್ಯ ಅವನಿಗೆ ಇರುವುದಾದರೆ ಅವನು ಪಾಪ ಮಾಡುವುದಿಲ್ಲ. ನಿರಂತರ ಪಾಪ ಅವನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯ ಅವನಿಗೆ ಪಾಪವನ್ನು ತಡೆಯುತ್ತದೆ, ಸೈತನವನು ಹಿಡಿಯುವುದಿಲ್ಲ. ಆದರೆ ದೇವರ ಮಕ್ಕಳು ದೇವರ ವಾಕ್ಯಕ್ಕೆ ನೀವು ಪ್ರಾಮುಖ್ಯತೆ ಕೊಡೋದಿಲ್ಲವೋ, ಈ ವಾಕ್ಯಕ್ಕೆ ಧ್ಯಾನ ಮಾಡಿದ್ರು, ಈ ವಾಕ್ಯವನ್ನು ಜ್ಞಾಪಕ ಇಟ್ಟುಕೊಳ್ಳೋದಿಲ್ಲ, ಈ ವಾಕ್ಯ ಎದುರಾಗೋದಿಲ್ಲ, ಎಲ್ಲಿ ಯಾವುದಾದ್ರು ಆಜ್ಞೆಯನ್ನು ಅವಿದ್ಯಾರ್ಥ ಸೈತ ಕಾದುಕೊಂಡೇ ಇರ್ತಾನೆ, ಕಳ್ಳನಾಗಿದೆ, ಅಲ್ಲಿ ಅವನು ಪ್ರವೇಶಿಸಿದ. ಅದಕ್ಕೆ ಆಪಸ್ ಮಾಡಿದ್ರೆ ಸೈತನೇ ಅವಕಾಶ ಕೊಡಬೇಡಿರಿ. ಕೊಟ್ಟರೆ ಅವನು ಮಾಡುವ ಕೆಲಸ ಕದಿಯುವುದು, ಹಾಳು ಮಾಡೋಣ ಹಾಕಿದ್ರೆ ನಿಮ್ಗೆ ಅದು ಬೇಡ. ದೇವರ ಜೀವ ಆಶೀರ್ವಾದ ಬೇಕಾ? ಅದು ವಿದ್ಯಾರಾಗೋದು ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಸಂಗತಿ ನೋಡ್ತೀವಿ. 5ನೇ ಸಂಗತಿ, ಅಶುದ್ಧವಾದ ಯಾವುದನ್ನು ಮುಟ್ಟಬಾರದು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. 2 ಕೊರಿಂಥ 6:17 and 18. ಆದುದರಿಂದ ಅನ್ಯಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧ ಯಾವುದನ್ನು ಮುಟ್ಟದ್ರಿಂದ ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆಂದು ಸರ್ವನ ಕರ್ತನು ಹೇಳುತ್ತಾನೆ. ಅಪ್ಪನು ಅತಿಸ್ಬೇಡ. ಅನ್ಯ ಜನರ ಮಧ್ಯೆ ಅನ್ಯ ಜನರು ಮಾಡುವ ವಿಗ್ರಹಾರಾಧನೆಯಿಂದ, ಅನ್ಯ ಜನರ ಮಧ್ಯದಿಂದ ನೀವು ಪ್ರತ್ಯೇಕವಾಗಿಕೊಂಡು ದೇವರ ಮಕ್ಕಳು ಸೇರಿ ಆತ್ಮ ಆರಾಧನೆ ಮಾಡಿ ಅತಿ ಅಗತ್ಯವಾಗಿದೆ. ಆವಾಗ ಮಾತ್ರ ದೇವರು ನಿಮ್ಮ ಅನ್ನ ಪಾನ ಆಶೀರ್ವದಿಸ್ತಾನೆ. ಯಾವ ವ್ಯಾಧಿ ಪ್ರಯಾತಕ್ಕೆ ನಾವು ನೋಡ್ತೀವಿ, ಈ ವಾಕ್ಯ ಇನ್ನು ಅಲ್ಲಿ ಬಿಡ್ಕೊಂಡಿರ್ತೇವೆ. ನಿಮಗೆ ಆರೋಗ್ಯ ಬೇಕಾ, ದೇವರು ನಿಮಗೆ ಬಾಧೆ ಕಾಪಾಡಬೇಕಾ, ಹಾಗಾದರೆ ನೀವು ಅನ್ನ ಪ್ರತ್ಯೇಕ ಅತಿ ಅಗತ್ಯವಾಗಿದೆ. ಯಾಕೆಂದರೆ ನಾವು ನೋಡ್ತೇವೆ ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 24ರಿಂದ 26ನೇ ವಾಕ್ಯ ತನಕ. Exodus chapter 23 verse 24 to 26. ಅವರ ದೇವತೆಗಳನ್ನು ನೀವು ನಮಸ್ಕರಿಸಲು ಬಾರದು, ಪೂಜಿಸಲಬಾರದು, ಅವರ ಆಚರಣೆಗಳನ್ನು ಅನುಸರಿಸಬಾರದು. ಆ ಜನಗಳನ್ನು ನಿರ್ಮೂಲ ಮಾಡಿ ವಿಗ್ರಹ ಸ್ತಂಭಗಳನ್ನು ನಾಶನ ಮಾಡಬೇಕು. ನಿಮ್ಮ ದೇವರ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನ ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ. ನಿಮಗೆ ಸಂಪೂರ್ಣ ಆಯುಷ್ಯನ್ನು ಕೊಡು. ಹಾಗಾದರೆ ಪ್ರೇರೆ, ಇವತ್ತು ದೇವರು ನಿಮಗೆ ಆಶೀರ್ವಾದ ಮಾಡಬೇಕಾ? ಅನ್ನಪಾನ ಆಶೀರ್ವಾದ ಯಾವ ವ್ಯಾಧಿ ಆಗದೆ ಅನ್ಯ ಜನರ ಮಧ್ಯೆ ಅನ್ಯ ಜನರ ಮಾಡುವ ವಿಗ್ರಹ ಆರಾಧನೆಯಿಂದ ಅವರ ಒಂದು ಸಂಪ್ರದಾಯದಿಂದಲೇ ಸಂಪೂರ್ಣ ಪ್ರತ್ಯೇಕವಾಗಿಕೊಂಡು ದೇವರ ಮಕ್ಕಳು ಹುಟ್ಟಿಕೊಂಡು ದೇವರನ್ನು ಆತ್ಮ ಆರಾಧನೆ ಮಾಡಬೇಕು. ಅಶುದ್ಧದ ಯಾವುದೇ ವಿಗ್ರಹ ಆರಾಧನೆ ಅಶುದ್ಧವಾಗಿದೆ. ಪ್ರೇರೆ, ಅಶುದ್ಧವಾದ ಯಾವುದನ್ನು ಯಾವ ಅಶುದ್ಧವಾದ ಸಿನಿಮಾ ಚಿತ್ರಗಳನ್ನು, ಅಶುದ್ಧದ ಬ್ಲೂ ಫಿಲ್ಮ್ ಅದನ್ನು ಮುಟ್ಟಬಾರ್ದು, ನೋಡುವವರು ಅದು ಪಾಪ ಮಾಡಬಾರ್ದು. ಆವಾಗ ದೇವರು ನಿಮ್ಮನ್ನು ಸೇರಿಸಿಕೊಂಡು ನೀವು ಆತನ
ನೀವು ಆತನ ಕುಮಾರ್ ಅವರ ಮೇಲೆ ದೇವರ ಆಶೀರ್ವಾದ ಇರ್ತದೆ. ಅದು ಒಂದು ವೇಳೆ ನೀವು ಅನ್ಯ ವಿಗ್ರಹಾರ್ಧನೆ ಮಾಡ್ತೀರಿ, ಅಶುದ್ಧದ ಪಾಪ ಮಾಡ್ತೀರಿ, ಆಗ ಸೈತಾನ ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರದು ಎಂಬುದೇ ಎಚ್ಚರಿಕೆ ಕೊಡುತ್ತಾನೆ. 6ನೇ ಸಂಗತಿ ನೋಡ್ತೇವೆ ಪ್ರಿಯರೇ, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗಬೇಕಾದರೆ ಯಾಕೋಬನ ಬಿಡ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಜೇಮ್ಸ್ 4:7, ಈಗಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಪ್ರತಿ ಅಪೊಸ್ತಲ ಅತಿ ಸ್ಪಷ್ಟನೆ, ಸೈತಾನನ್ನು ನಿಮ್ಮನ್ನು ಮುಟ್ಟಬಾರದು, ನಿಮ್ಮನ್ನು ಬಿಟ್ಟು ಓಡಿ ಒಂದೇ ಕಂಡೀಷನ್ ಆಗಿದೆ. ಎಷ್ಟು ಸಾಧ್ಯ ಅಷ್ಟು ದೇವರ ವಾಕ್ಯ ಓದಬೇಕು, ಕೇಳಬೇಕು, ಧ್ಯಾನ ಮಾಡಬೇಕು, ವಿಧೇಯರಾಗಬೇಕು. ಎಷ್ಟು ದೇವರ ವಾಕ್ಯ ವಿಧೇಯರಾಗಿದ್ದೀರೋ ಸೈತಾನ ಹೇಳಬೇಕು, ಸೈತಾನನೇ ನಾನು ದೇವರ ಆಜ್ಞೆಗೆ ವಿಧೇಯನಾಗಿದ್ದೇನೆ, ನನ್ನನ್ನು ಬಿಟ್ಟು ಓಡಿ ಹೋಗು. ದೇವರ ವಾಕ್ಯ ವಿಧೇಯರಾಗುವುದಾದರೆ ನಿಮಗೆ ಅಧಿಕಾರ ಉಂಟು ಸೈತಾನ ಮೇಲೆ. ದೇವರ ವಾಕ್ಯ ಅವಿಧೇಯರಾದರೆ ನೀವು ಎಷ್ಟು ಅಪ್ಪಣೆ ಕೊಟ್ಟರು ಸೈತಾನಿಗೆ ಅದು ಗೊತ್ತಾಗ್ತದೆ, ನಿಮಗೆ ಅಧಿಕಾರ ಸಿಗೋದಿಲ್ಲ. ಅದಕ್ಕೆ ಯಾಕೆ ದೇವರಿಗೆ ಒಳಗಡೆ ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಿಕೊಂಡು ಸೈತಾನನೇ ನಿನಗೆ ನನ್ನ ಜೀವಿತದಲ್ಲಿ, ನನ್ನ ಶರೀರದಲ್ಲಿ, ನನ್ನ ಹಣಕಾಸಿನಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಬಿಸ್ನೆಸ್ನಲ್ಲಿ ನಿನಗೆ ಅಧಿಕಾರವಿಲ್ಲ, ನನ್ನನ್ನು, ನನ್ನ ಶರೀರವನ್ನು ಕುಟುಂಬ ಬಿಟ್ಟು ಓಡಿ ಹೋಗುವಂತ ಹೇಳಿದರೆ ಆತ ಓಡಿ ಹೋಗಲೇಬೇಕು. ಒಂದು ವೇಳೆ ದೇವರ ವಾಕ್ಯಕ್ಕೆ ಅವಿಧೇಯತೆ ನಿಮ್ಮಲ್ಲಿ ಇದ್ದುಕೊಂಡು ಎಷ್ಟು ಅಪ್ಪಣೆ ಕೊಟ್ಟರು ಅಲ್ಲಿ ಅಧಿಕಾರ ಬರುವುದು ಯಾವಾಗ ಸೈತಾನ ಮೇಲೆ ಯಾರು ದೇವರ ವಾಕ್ಯ ವಿಧೇಯರಾಗ್ತಾರೋ ಆಗ ದೇವರ ಅಧಿಕಾರ ಅದರ ಅಭಿಷೇಕತೆ ಆಗ ಸೈತಾನ ನಿಲ್ಲುವುದಿಲ್ಲ. ಅದಕ್ಕೆ ಯಾಕೆ ಬರ್ತದೆ, ಈಗಿರಲಾಗಿ ದೇವರಿಗೆ ಅಂದರೆ ದೇವರ ಆಜ್ಞೆಗೆ ನೀವು ಪರಿಪೂರ್ಣ ಒಳಗಾಗಬೇಕು, ಆಜ್ಞೆ ವಿಧೇಯರಾಗಬೇಕು. ಮತ್ತು ಏನು ಮಾಡಬೇಕು, ಸೈತಾನ ಹೇಳಬೇಕು, ಸೈತಾನೇ ನಾನು ದೇವರ ವಾಕ್ಯ ವಿಧೇಯನಾಗಿದ್ದೇನೆ, ಮಾತನಾಡಿರಿ, ನಾನು ದೇವರ ವಿಧೇಯನಾಗಿದ್ದೇನೆ, ಹೇಗೆ ನನ್ನ ಮೇಲೆ ಅಧಿಕಾರ ನಿಗಿಲ್ಲ, ಬಿಟ್ಟು ಹೋಗು. ಹಾಗೆ ಸೈತಾನ ಎದುರಿಸಿದರೆ ಆತನ ಬಿಟ್ಟು ಓಡಿ ಹೋಗುತ್ತಾನೆ, ಆತನ ಮೇಲೆ ಯಾವ ಅಧಿಕಾರವಿಲ್ಲ. ಆಗದೆ ನಾವು ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ಈ 6 ಸಂಗತಿಯನ್ನು ತಿಳಿದುಕೊಂಡ್ರೆ ಅಪೊಸ್ತಲರು ಸೈತಾನಿಗೆ ಅವಕಾಶ ಕೊಟ್ಟರೆ ಆತ ಕದಿಯುತ್ತಾನೆ, ಹಾಳು ಮಾಡ್ತಾ ಕೊಯ್ಯುತ್ತಾನೆ. ಅದೇ ಅವಕಾಶ ಕೊಡಬೇಡಿ. ಯೇಸು ಕ್ರಿಸ್ತನು ಏನು ಕೊಡ್ತಾನೆ ನಿಮಗೆ? ಜೀವ, ಆಶೀರ್ವಾದ, ಶುಭ ನಿಮಗಾಗದೆ ಸೈತಾನಿಗೆ ಅವಕಾಶ ಕೊಡದಂತೆ ಈ 6 ಸಂಗತಿಯನ್ನು ಕಾಪಾಡಿಕೊಳ್ಳಿರಿ ಮತ್ತು ಸೈತಾನನ್ನು ಓಡಿಸಿರಿ. ಆತನಿಗೆ ಅವಕಾಶ ಕೊಡಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವರಿನ ಸ್ತೋತ್ರವನ್ನು ಕೊಂಡಾಡ್ದೇವ, ಈ ಸಂತದ ಮುಖಾಂತರ ನಿನ್ನ ಮಾತನಾಡಿದ್ದಿ ದೇವ, ಯಾವ ರೀತಿಯಲ್ಲಿ ಆ ಸೈತಾನಿಗೆ ಅವಕಾಶ ಕೊಡಬಾರ್ದು, ಸೈತಾನ ಅವಕಾಶ ಕೊಡೋದು ಎಲ್ಲ ಪಾಪಗಳನ್ನು ಹೇಗೆ ಬಿಡಬೇಕಂತ ಹೇಳಿದ ವಾಕ್ಯಕ್ಕೆ ನಿನ್ನ ಮಕ್ಕಳು, ಈ ವೀಕ್ಷಕರು ಆ ಪ್ರಕಾರ ಅವರ ವಿದ್ಯೆ ನಡೆಯುವಂತೆ ಕೃಪೆಯನ್ನು ದಯಪಾಲಿಸು. ಮತ್ತು ಪ್ರತಿಯೊಬ್ಬರಿಗೆ ಆ ಸೈತನ ಕೈಯಿಂದ ಸೈತನ ತಂದ ಶೋಧನೆ, ಕಷ್ಟ, ರೋಗ, ಬಡತನವನ್ನು ಬಿಡುಗಡೆಗೊಳಿಸಿಕೊಂಡು ನಿನ್ನ ಮಕ್ಕಳು ಪ್ರತಿಯೊಬ್ಬರ ಮೇಲೆ ನೀನು ಒಂದು ಆಶೀರ್ವಾದ, ಆರೋಗ್ಯ, ದೀರ್ಘಾಯುಷ್ಯ ಕೊಡಬೇಕು ನಾನು ಬೇಡಿಕೊಳ್ತೇನೆ. ನೀನು ನಿನ್ನ ಶುಭ ಕೃಪೆ ಇವರು ಪ್ರತಿದಿನ ಅನುಭವಿಸಿ ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ತಿಳಿಬೇಕಲ್ವ, ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರನ ಅನುನಿತ್ಯವು ಸದಾಕಾಲವು ಈ ಸಂದರ್ಭ ಕೆಲವು ಪ್ರತಿ ಪ್ರಸಂಗದಲ್ಲಿ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.